ಆಳ್ಪಾಠಕ್ಕೂ ಯಾರು ಇಲ್ಲ ಹಾಗಾದ್ರೆ. ಹರೇ ನಮಾಚಾರ್ಯ ಶಾಸ್ತ್ರ ನಮಸ್ಕಾರ. ನಮಸ್ಕಾರ. ಆಯ್ತು. ಶ್ರೀ ಗುರುಭ್ಯೋ ನಮಃ. ಗುರುಗಳೇ ನಮಸ್ಕಾರ. ಹಾ ಹಾಗೆ ಸಂತೋಷ. ಹಾ ಶ್ರೀ ಭಗವಾನುವಾಚ. ಹಾ ಅರ್ಜುನ ಉವಾಚ ಕಿಂ ತತ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಮಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇऽಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋऽಸಿ ನಿಯತಾತ್ಮಭಿಃ. ಶ್ರೀ ಭಗವಾನುವಾಚ ಅಕ್ಷರಂ ಪರಂ ಬ್ರಹ್ಮ ಸ್ವಭಾವೋऽಧ್ಯಾತ್ಮಮುಚ್ಯತೆ ಭವಕರೋ ವಿಸರ್ಗಃ ಕರ್ಮ ಸಂಜ್ಞಿತಃ ಅಧಿಭೂತಂ ಚ ಪುರುಷಶ್ಚಾಧಿದೈವತಂ ಅಧಿಯಜ್ಞೋऽಹಮೇವಾತ್ರ ದೇಹೇ ದೇಹಭೃತಾಂ ವರಃ ಅನಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ ಭಾವಂ ತ್ಯಜತ್ಯಂತೆ ಕಲೇವರಂ तं तमेवैति कौन्तेय सदा तद्भावभावितः सर्वेषु कालेषु मामनुस्मरयुध्य च मय्यर्पितमनो बुद्धिर्मामे वैश्यस्य संशयः अभ्यासयोगयुक्तेन चेतसा नान्यगामिना परमं पुरुषं दिव्यं याति पार्थानुचिन्तयन् कविं पुराणं मनुशासितान् मनोरणीयां समनुस्मरेद्यः सर्वस्य घातारमचित्य रूपम् आदित्यवर्णं तमसः परस्तात् प्रयाणकाले मनसाचलेन भक्त्या युक्त्यो योगबलेन चैव भ्रुवोर्मध्ये प्राणमावेश्य सम्यक् सतं परं परपुरुषमुपैति दिव्यम् यदक्षरं वेदविदो वदन्ति विशन्ति यद्यतयो वीतरागाः यदिच्छन्तो ब्रह्मचर्यं चरन्ति तत्ते पदं संग्रहेण प्रवक्ष्ये सर्वद्वाराणि संयम्य मनोहृदि निरुध्य च मूर्ध्न्याधाय प्राणमास्थितो योगधारणम् ओमित्येकाक्षरं ब्रह्म व्याहरन् मामनुस्मरन् यः प्रयादित्यजं देहं स याति परमं गतिम् अनन्यचेतः सततं यो मां स्मरति नित्यशः तस्याहं सुलभः पार्थ नित्ययुक्तस्य योगिनः मामुपेत्य पुनर्जन्म दुःखालयमशाश्वतम् नाप्नुवन्ति महात्मानः संसिद्धिं परमां गताः आब्रह्मभुवनाल्लोकाः पुनरावर्तिनोऽर्जुन मामुपेत्य तु कौन्तेय पुनर्जन्म न विद्यते सहस्रयुगपर्यन्तम् अहर्यद्ब्रह्मणो विदुः रात्रिं युगसहस्रान्तां तेहो रात्रविदो विदुः अव्यक्ताद्व्यक्तयः सर्वाः प्रभवन्त्यः रागमे गमे प्रलीयन्ते तत्रैवाव्यक्तसंज्ञके भूतग्रामः स एवायं भूत्वा भूत्वा प्रलीयते रात्र्यागमे वशः पार्थ प्रभवत्यः रागमे. ಆಗಿಲ್ಲಲ್ಲ. ಹಾ ಬನ್ನಿ ಪವನ್ ಅವರು. ಇಪ್ಪತ್ತೊಂದು ಆಗ್ಬೇಕಾ? 20 ಆಗುತ್ತೆ. परस्तस्मात्तु भावोऽन्यः परस्तस्मात्तु भावोऽन्यः तस्मास्तु अल्ल तस्मात्तु हाँ परस्तस्मात्तु भावोऽन्यः अव्यक्तो व्यक्तात् सनातनः अव्यक्तो व्यक्तात् सनातनः
ಯಸ್ಸ ಸರ್ವೇಷು ಭೂತೇಷು ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಪರಸ್ತಸ್ಮಾತ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ. ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಪರಃ ತಸ್ಮಾತ್ ತು ಭಾವಃ ಅನ್ಯಃ ಅವ್ಯಕ್ತಃ ವ್ಯಕ್ತಾತ್ ಸನಾತನಃ. ಯಃ ಸಃ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಪರಸ್ತಸ್ಮಾತ್ತು ಭಾವಃ ಅನ್ಯಃ ಅವ್ಯಕ್ತಃ ಅವ್ಯಕ್ತಾತ್ ಸನಾತನಃ. ಅವ್ಯಕ್ತಸ್ತು, ಅವ್ಯಕ್ತ ಶಬ್ದಕ್ಕೆ ನಿನ್ನೆ ದಿವಸ ನಾವು ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಪರಮಾತ್ಮ ಅವನು ವ್ಯಕ್ತನಾಗುವುದಿಲ್ಲ, ಆದ್ದರಿಂದ ಅವನನ್ನ ಅವ್ಯಕ್ತ ಶಬ್ದದಿಂದ ನಾವು ಕರಿತೇವೆ. ಅವ್ಯಕ್ತ ಅವ್ಯಕ್ತಾತ್, ಭಗವಂತ ಅವ್ಯಕ್ತಸ್ತು ಏನ್ ಮಾಡ್ತಾ ಇದ್ದಾನೆ? ಅವ್ಯಕ್ತ ಶಬ್ದ ವಾಚ್ಯನಾದ ಭಗವಂತ ತಸ್ಮಾತ್ ವ್ಯಕ್ತಾತ್, ಆ ವ್ಯಕ್ತ ವ್ಯಕ್ತ ಅಂತ ಹೇಳಿದ್ರೆ ಯಾವ್ದನ್ನ ನಾವು ವ್ಯಕ್ತ ಅಂತ ಕರಿತೇವೆ? ವ್ಯಜ್ಯಂತೆ ಇತಿ ವ್ಯಕ್ತಾಹ ಅಲ್ವಾ? ಎಲ್ಲ ಅಭಿವ್ಯಕ್ತಗೊಳ್ತಾವೆ ಪರಮಾತ್ಮನ ಹಗಲಿನಲ್ಲಿ. ಎಲ್ಲ ಪದಾರ್ಥಗಳು ಹುಟ್ಟುತ್ತಾವೆ. ಆದ್ದರಿಂದ ಎಲ್ಲ ಭೂತ ಪದಾರ್ಥಗಳನ್ನು ನಾವು ವ್ಯಕ್ತ ಅಂತ ಕರಿತೇವೆ. ತಸ್ಮಾತ್ ಉತ್ಪತ್ತಿ ಮತ್ತು ನಾಶವನ್ನು ಹೊಂದಿರತಕ್ಕಂತಹ ವ್ಯಕ್ತಾತ್ ಆ ಭೂತ ಸಮುದಾಯಕ್ಕಿಂತ ಅನ್ಯಃ ಈ ಭಗವಂತ ಏನಾಗಿದ್ದಾನೆ? ಅನ್ಯಃ ಭಿನ್ನನಾಗಿದ್ದಾನೆ. ಅಷ್ಟೇ ಅಲ್ಲ, ಭಾವಃ ಸ್ವತಂತ್ರನಾಗಿದ್ದಾನೆ, ಪರಃ ಉತ್ತಮನಾಗಿದ್ದಾನೆ, ಸನಾತನಃ ಇವನು ಅನಾದಿಯಾಗಿದ್ದಾನೆ. ಸದಾತನ, ಸನಾತನ ಶಬ್ದಕ್ಕೆ ಯಾವಾಗಲೂ ಇರುವವ ಅಂತ ಅರ್ಥ. ಅಂಥ ಭಗವಂತನನ್ನ ಯಾವ ಪರಮಾತ್ಮನಿದ್ದಾನೋ ಆ ಭಗವಂತನೇ ಎಲ್ಲ ಪ್ರಾಣಿಗಳ ಒಳಗೆ ಸಮಸ್ತ ಸರ್ವೇಷು ಭೂತೇಷು ನಶ್ಯತ್ಸು ಸತ್ಸು. ಸಪ್ತಮಿ ಬಹುವಚನ ಅದು, ಆಯ್ತಾ? ಹಾಗೆ ಸಪ್ತಮಿ ಬಹುವಚನ ಅಂತಾದ್ರೆ ಏನಾಗಬೇಕದು? ನಶ್ಯತ್ಸು ಅಂತಾಗಬೇಕಾದ್ರೆ ಶತೃಪ್ರತ್ಯಯಾಂತವಾದ ಶಬ್ದ ಅಲ್ವಾ? ಹಾಗೆ ನಶ್ಯನ್ ನಶ್ಯಂತೋ ನಶ್ಯನ್, ಗಚ್ಚನ್ ಗಚ್ಚಂತೋ ಗಚ್ಚಂತಹ, ಗಚ್ಚತಿ ಗಚ್ಚತೋ ಗಚ್ಚತ್ಸು, ಸಪ್ತಮಿ ಬಹುವಚನ. ಹಾಗೆ ನಶ್ಯತಿ ನಶ್ಯತೋ ನಶ್ಯತ್ಸು ಸತ್ಸು, ನಾಶವಾಗುತ್ತಿರಲು. ಇದಾ ಈ ಪ್ರಪಂಚ ನಾಶ ಆದರೂ ಕೂಡ, ಎಲ್ಲ ಪ್ರಾಣಿಗಳ ನಾಶ ಆದರೂ ಕೂಡ ನ ವಿನಶ್ಯತಿ, ಅವನು ಮಾತ್ರ ನಾಶ ಆಗುವುದಿಲ್ಲ, ಅವನಿಗೆ ನಾಶ ಇಲ್ಲ. ಇದಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಅದಕ್ಕೆ ಇನ್ನು ಉತ್ತರಾರ್ಧದಿಂದ ನಾವು ನೋಡೋಣ ಇವಾಗ. ಯಹ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ಸಹ, ಯಾರು ಎಲ್ಲಾ ಪ್ರಾಣಿಗಳು ಅಂದ್ರೆ ಎಲ್ಲಾ ಭೂತಗಳು ಸಮಸ್ತ ಪ್ರಪಂಚ ಅದು ನಾಶ ಹೊಂದಿದ್ರು ಕೂಡ ಯಾರು ನಾಶವನ್ನು ಹೊಂದುವುದಿಲ್ವೋ ಸಹ ಅಂತಹ ಭಗವಂತನು ತಸ್ಮಾತ್ ವ್ಯಕ್ತಾತ್ ಆ ಭೂತ ಪದಾರ್ಥಗಳಿಗಿಂತಲೂ ಪರಃ ಭಾವಃ ಅನ್ಯಃ ಸನಾತನಃ ಸಹ ಅವ್ಯಕ್ತಃ. ಆಯ್ತಾ? ಮಧುಸೂದನ್ ಅವರು ಅಲ್ವಾ? ಉತ್ತರಾರ್ಧ ಬದಲು ಅನ್ವಯ ಮಾಡ್ಕೊಂಡ್ಬಿಡ್ಬೇಕು. ಯಹ ಸರ್ವೇಷು ಭೂತೇಷು ನಶ್ಯತ್ಸು ಸತ್ಸು ನ ವಿನಶ್ಯತಿ ಸಹ ಅವ್ಯಕ್ತಃ, ಅಂತಹ ಅವ್ಯಕ್ತ ನಾಮಕನಾಗಿರ್ತಕ್ಕಂತಹ ಭಗವಂತನು ವ್ಯಕ್ತಾತ್ ಆ ಎಲ್ಲ ಭೂತ ಪದಾರ್ಥಗಳಿಗಿಂತ ಸನಾತನಃ ಅನ್ಯಃ ಭಾವಃ ಪರಃ, ಆ ಭಗವಂತ ಏನಾಗಿದ್ದಾನೆ? ಅವನು ಉತ್ತಮನೂ ಆಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಸನಾತನ, ಅವನು ಅನಾದಿ ಆಗಿದ್ದಾನೆ, ಆದಿರಹಿತ. ಭಗವಂತನಿಗೆ ಆದಿ ಅಂತಿಲ್ಲ.
ಆಯ್ತಾ. ಇಂಥ ಭಗವಂತ ಅವನು ಎಲ್ಲ ಪದಾರ್ಥಗಳ ನಾಶವನ್ನು ಹೊಂದಿದರೂ ಕೂಡ ತಾನು ಮಾತ್ರ ನಾಶವನ್ನು ಹೊಂದೋದಿಲ್ಲ. ಆಯ್ತಾ. ಹೀಗೆ ಈ ಶ್ಲೋಕದ ಅಭಿಪ್ರಾಯವನ್ನ ನಾವು ಇಟ್ಕೊಳ್ಬೇಕು. ಅರ್ಥ ಆಯ್ತಾ ಮೂಲಕ್ಕೆ? ವ್ಯಕ್ತಾತ್ ತಸ್ಮಾತ್ ವ್ಯಕ್ತಾತ್. ಆಯ್ತಾ. ಉತ್ಪತ್ತಿ ನಾಶ ಅಂತಹ ವ್ಯಕ್ತವಾದವುಗಳಿಂದ. ಅಂತಹ ಅಂದ್ರೆ ಎಂಥದ್ದದು? ಉತ್ಪತ್ತಿ ಮತ್ತು ವಿನಾಶವುಳ್ಳಂತಹ ಭೂತ ಪದಾರ್ಥಗಳಿಂದ ಇವ ಅನ್ಯನಾಗಿದ್ದಾನೆ, ಪರನಾಗಿದ್ದಾನೆ, ಭಾವ ಅಂದ್ರೆ ಸ್ವತಂತ್ರನಾಗಿದ್ದಾನೆ, ಜೊತೆಗೆ ಸನಾತನ ಆದಿರಹಿತನಾಗಿದ್ದಾನೆ. ಇಲ್ಲ, ಅವ್ಯಕ್ತಾತ್ ಅಂತ ಹೇಳಿದ್ರೆ ಅವ್ಯಕ್ತಾತ್ ಅಂತ ಎಲ್ಲಿದೆ? ಅವ್ಯಕ್ತ ಅಂತಿದೆಯಲ್ಲ ಅಲ್ಲಿ. ಅವ್ಯಕ್ತ ನಾಮಕನಾದ ಭಗವಂತನು ಅವ್ಯಕ್ತ ಸಹ ವ್ಯಕ್ತಾತ್ ಅನ್ಯಃ ವ್ಯಕ್ತಾತ್ ಪರಃ ತಸ್ಮಾದ್ ವ್ಯಕ್ತಾತ್ ಪರಃ ತಸ್ಮಾದ್ ವ್ಯಕ್ತಾತ್ ಅನ್ಯಃ ತಸ್ಮಾದ್ ವ್ಯಕ್ತಾತ್ ಭಾವಃ ತಸ್ಮಾದ್ ವ್ಯಕ್ತಾತ್ ಸನಾತನಃ. ಎಲ್ಲದಕ್ಕೂ ಅನ್ವಯವನ್ನು ಇಟ್ಕೊಳ್ಳೋದು. ವಸ್ತುಗಳಿಗಿಂತ ಅವನು ಭಿನ್ನನಾಗಿದ್ದಾನೆ, ಅವುಗಳಿಗಿಂತ ಇವನು ಸ್ವತಂತ್ರನಾಗಿದ್ದಾನೆ. ಅವುಗಳನ್ನ ಪದಾರ್ಥಗಳು ಯಾವುದು? ಅದಕ್ಕೆ ನಾವೆಲ್ಲ ವ್ಯಕ್ತದಲ್ಲೇ ಸೇರ್ಕೊಳ್ತೇವೆ ಅಲ್ವಾ. ಹಿಂದಿನ ಶ್ಲೋಕ ನೀವು ಗಮನಿಸಿ, ಅಲ್ಲಿ ಏನ್ ಹೇಳಿದ್ರು? ಹಿಂದಿನ ಶ್ಲೋಕದಲ್ಲಿ ವ್ಯಜ್ಯಂತೆ ಇತಿ ವ್ಯಕ್ತಾಃ ಸ್ಪಷ್ಟವಾಗಿ ಹೇಳಲಿಲ್ವಾ ಅಲ್ವಾ? ಯಾಕೆ ಇದನ್ನ ನಾವು ವ್ಯಕ್ತ ಅಂತ ಕರೆದ್ವಿ? ವ್ಯಜ್ಯಂತೆ 18ನೇ ಶ್ಲೋಕದ ತಾತ್ಪರ್ಯದಲ್ಲಿ ವಿವೃತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರಲ್ವಾ. ಅವ್ಯಕ್ತಾತ್ ಭಗವತಃ, ಅವ್ಯಕ್ತನಾದ ಭಗವಂತನಿಂದ ವ್ಯಜ್ಯಂತೆ ಇತಿ ವ್ಯಕ್ತಯಃ, ಭಗವಂತನಿಂದ ಇವೆಲ್ಲ ಉತ್ಪತ್ತಿ ಉಳ್ಳವುಗಳಾಗ್ತವೆ ಭೂತ ಪದಾರ್ಥಗಳು. ಆ ಭೂತ ಪದಾರ್ಥಗಳು ಅಂದ್ರೆ ಚರಾಚರಾತ್ಮಕವಾದ ಪ್ರಪಂಚ. ನಾವು ಸೇರ್ಕೊಳ್ತೇವೆ ಅದರಲ್ಲಿ. ನಾವು ಭಗವಂತನಿಂದಲೇ ವ್ಯಕ್ತವಾಗುವುದು. ಹಾಗೆ ವ್ಯಕ್ತವಾಗೋದು ಉತ್ಪತ್ತಿಯನ್ನು ಹೊಂದ್ತೇವೆ ಅಂತ ಅರ್ಥ ಅಲ್ವಾ. 18ನೇ ಶ್ಲೋಕ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನೇ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅವ್ಯಕ್ತ ನಾಮಕನಾದ ಭಗವಂತನು ವ್ಯಕ್ತಾತ್, ಈ ತಸ್ಮಾತ್ ವ್ಯಕ್ತಾತ್ ಉತ್ಪತ್ತಿ ಮತ್ತು ನಾಶವುಳ್ಳಂತಹ ಆ ವ್ಯಕ್ತ ಪದಾರ್ಥಗಳಿಂದ ವ್ಯಕ್ತಗಳಿಗಿಂತ ಏನಾಗಿದ್ದಾನೆ? ಸನಾತನಃ, ಅನ್ಯಃ, ಭಾವಃ, ಪರಃ. 4 ವಿಶೇಷಣಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಹೌದು, ಎಲ್ಲವೂ ಕೂಡ ಅಲ್ಲಿ ಅವ್ಯಕ್ತ ಶಬ್ದಕ್ಕೆ ವಿಶೇಷಣ. ಅವ್ಯಕ್ತ ನಾಮಕನಾದ ಭಗವಂತನು ಏನಾಗಿದ್ದಾನೆ? ಕೀದೃಶಃ ಅವ್ಯಕ್ತಃ? ಸನಾತನಃ, ಭಾವಃ, ಅನ್ಯಃ, ಪರಃ. 4 ವಿಶೇಷಣಗಳು. ಸರಿನಾ? ಅಲ್ಲಪ್ಪ, ತಸ್ಮಾತ್ ಉತ್ಪತ್ತಿ ವಿನಾಶವನ್ನು ಹೊಂದಿರತಕ್ಕಂತಹ ಆ ಪದಾರ್ಥಗಳಿಂದ ಅಂತ ಅರ್ಥ. ಉತ್ಪತ್ತಿ ಮತ್ತು ನೋಡ್ರಿ ವಿವೃತ್ತಿಯನ್ನು ಕೊಡ್ತಾರೆ ಇವಾಗ. ಆಯ್ತಾ? ವಿವೃತ್ತಿಯಲ್ಲಿ ಬರೆದಿದ್ದಾರೆ ತಸ್ಮಾತ್ ಅನ್ನೋ ಪದಕ್ಕೆ. ಭಗವತಃ ಅಹೋರಾತ್ರೋಕ್ತಿಯ ತಸ್ಯಾಪಿ ಜಗತಃ ಇವ ಅನ್ಯಸ್ಮಾದ್ ಉತ್ಪತ್ತಿಲಯೋ ಸ್ತಃ. ಇವ ಭಗವಂತನಿಗೆ ಹಗಲು ರಾತ್ರಿ ಉಂಟು ಅಂತಾದ್ರೆ, ಇವತ್ತು ಜಗತ್ತಿಗೆ ಹಗಲು ರಾತ್ರಿ ಇದೆ. ಆಯ್ತಾ? ಹಗಲು ರಾತ್ರಿಗಳು ಉಂಟು ಅಂತಾದ್ರೆ ಹಗಲಿನಲ್ಲಿ ಎಲ್ಲವೂ ಹುಟ್ಟುತ್ತಾವೆ, ರಾತ್ರಿಯಲ್ಲಿ ಎಲ್ಲವೂ ಸಾಯ್ತಾ. ಭಗವಂತನಿಗೂ ಹಾಗೆ ಉಂಟು ಅಂತ ಹೇಳಿದ್ರೆ, ಹಗಲು ರಾತ್ರಿಗಳು ಉಂಟು ಅಂತ ಹೇಳಿದ್ರೆ ಅವನಿಗೂ ಉತ್ಪತ್ತಿ ವಿನಾಶಗಳು ಉಂಟು ಅಂತ ಅರ್ಥ ಆಗಿಬಿಡುತ್ತೆ ಮೇಲ್ನೋಟಕ್ಕೆ. ಅಂತ ಹೇಳಿದ್ರೆ ಹಾಗಾದ್ರೆ ಭಗವಂತನು ಕೂಡ ನಿತ್ಯ ಅಲ್ಲ, ಭಗವಂತನಿಗೂ ನಾಶ ಉಂಟು ಅಂತ ನಾವು ಆಕ್ಷೇಪ ಮಾಡಿದರೆ ಆ ಆಕ್ಷೇಪಕ್ಕೆ ಉತ್ತರವನ್ನ ಕೃಷ್ಣ ಇಲ್ಲಿ ಕೊಡ್ತಾ ಇದ್ದಾನೆ. ಇಲ್ಲ, ಕೃಷ್ಣನಿಗೆ ಇಲ್ಲ ಉತ್ಪತ್ತಿ ಮತ್ತು ನಾಶಗಳಿಲ್ಲ ಅಂತ. ಪರ ಇತ್ಯಾದಿ ದ್ವಾಭ್ಯಾಂ 2 ಶ್ಲೋಕಗಳಿಂದ. ಆಯ್ತಾ? ಅವ್ಯಕ್ತಸ್ತು ಭಗವಾಂಸ್ತು. ಆಯ್ತಾ? ಅವ್ಯಕ್ತಸ್ತು ಅಂದ್ರೆ ಅವ್ಯಕ್ತ ನಾಮಕನಾದ ಭಗವಂತನಾದರೂ ತಸ್ಮಾತ್. ನೋಡ್ರಿ, ಮೂಲದಲ್ಲಿರುವ ತಸ್ಮಾತ್ ಅನ್ನೋ ಪದಕ್ಕೆ ಏನರ್ಥ? ಪ್ರಭವ ಪ್ರಲಯೋಪೇತಾತ್ ವ್ಯಕ್ತಾತ್ ಅಂದ್ರೆ ಹುಟ್ಟು ಮತ್ತು ಲಯ. ಆಯ್ತಾ? ಪ್ರಭವ ಮತ್ತು ಪ್ರಳಯ ಇವುಗಳಿಂದ ಕೂಡಿದ ವ್ಯಕ್ತಾತ್ ಅಂದ್ರೆ ಭೂತಗ್ರಾಮಾತ್. ಸ್ಪಷ್ಟ ಆಯ್ತಾ ಇವಾಗ? ಅನ್ಯ ಶಬ್ದಕ್ಕೆ ಏನರ್ಥ? ವಿಲಕ್ಷಣ ಅಂತ ಅರ್ಥ. ಇದರಂತೆ ಇಲ್ಲ. ಆಯ್ತಾ? ಭೂತಗ್ರಾಮದಂತೆ ಭಗವಂತ ಇಲ್ಲ. ಭೂತಗ್ರಾಮ ಶಬ್ದಕ್ಕೆ ಗ್ರಾಮ ಶಬ್ದಕ್ಕೆ ಯಾವ್ದು ಹಳ್ಳಿ ಅಂತ ತಿಳ್ಕೊಳ್ಳುವಾಗ ಗ್ರಾಮ ಶಬ್ದಕ್ಕೆ ಸಮುದಾಯ ಅಂತ ಅರ್ಥ ಅಲ್ವಾ? ಈ ಭೂತಗಳ ಸಮುದಾಯ. ಈ ಭೂತ ಸಮುದಾಯಕ್ಕಿಂತ ಅನ್ಯ ವಿಲಕ್ಷಣನಾಗಿದ್ದಾನೆ.
ಸಲಕ್ಷಣ ಅಲ್ಲ, ವಿಲಕ್ಷಣ. ಸಲಕ್ಷಣ ಅಂತ ಹೇಳಿದ್ರೆ ಇದೇ ಲಕ್ಷಣವೇ ಅವನಲ್ಲಿ ಉಂಟು ಅಂತ ಅರ್ಥ. ವಿಲಕ್ಷಣ ಅಂದ್ರೆ ವಿರುದ್ಧವಾದ ಲಕ್ಷಣ ಉಳ್ಳವನಾಗಿದ್ದಾನೆ ಅಂತ ಅರ್ಥ. ಭಾವ ಅಂದ್ರೆ ಸ್ವತಂತ್ರ, ಪರಃ, ಉತ್ತಮ, ಸನಾತನ, ಅನಾದಿಶ್ಚ, ಸನಾತನ ಯಾವಾಗ್ಲೂ ಇರುವವ ಅಂತ ಅರ್ಥ. ಆದ್ದರಿಂದ ಯಾವಾಗ್ಲೂ ಇರುವವ ಅಂತ ಹೇಳಿದ್ರೆ ಆದಿರಹಿತ ಅಂತ ಅರ್ಥ. ಅದರಿಂದ ಅನಾದಿ ಎನ್ನುವ ಅರ್ಥ ಇದರಲ್ಲಿ ಬಂತು. ಸರಿನಾ? ಅನಾದಿಶ್ಚಯ ಭಗವಾನ್ ಸರ್ವೇಷು ಭೂತೇಷು ನಶ್ಯತ್ಸು ಸತ್ಸು ನ ವಿನಶ್ಯತಿ. ಎಲ್ಲ ಭೂತಗಳು ಕೂಡ ನಾಶ ಆದರೂ ಅವ ಮಾತ್ರ ನಾಶ ಆಗುವುದಿಲ್ಲ. ಆಯ್ತಾ? ಹಾಗಾಗಿ ಅನಾದಿ ನಿತ್ಯತ್ವವನ್ನ ಹೇಳಿದ ಹಾಗಾಯ್ತು. ಸನಾತನ ಅಂತ ಹೇಳಿದ್ರಿಂದ ಆದಿರಹಿತ ಅಂತ ಹೇಳಿದ ಹಾಗಾಯ್ತು. ಇವನು ಎಲ್ಲ ಭೂತ ಪದಾರ್ಥಗಳು ನಾಶ ಆದರೂ ಕೂಡ ಇವನು ಮಾತ್ರ ನಾಶ ಆಗುವುದಿಲ್ಲ ಅಂತ ಹೇಳಿದ್ರಿಂದ ಇವನಿಗೆ ಅಂತ್ಯವೂ ಇಲ್ಲ ಅಂತ ಆಯ್ತು. ಆದ್ದರಿಂದ ಅನಾದಿ ನಿತ್ಯನಾಗಿದ್ದಾನೆ ಭಗವಂತ ಅನ್ನೋದನ್ನ ಸಮರ್ಥನೆ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಭಗವಂತನಿಗೆ ಹಿಂದಿನ ಶ್ಲೋಕಗಳಲ್ಲಿ ನಾವು ಕಂಡಂತೆ ಭಗವಂತನ ಹಗಲಿನಲ್ಲಿ ಎಲ್ಲ ಪದಾರ್ಥಗಳು ಹುಟ್ಟುತ್ತಾವೆ, ಭಗವಂತನ ರಾತ್ರಿಯಲ್ಲಿ ಎಲ್ಲ ಪದಾರ್ಥಗಳು ಕೂಡ ನಾಶವನ್ನ ಹೊಂತಾವೆ. ಲೋಕದಲ್ಲಿ ಉತ್ಪತ್ತಿ ನಾಶ, ಲೋಕದಲ್ಲಿ ನಾವು ಹುಟ್ಟೋದು ಸಾಯೋದು ಹಗಲು ರಾತ್ರಿಗಳನ್ನ ಹೇಳಿಬಿಟ್ರೆ, ಭಗವಂತನಿಗೆ ಹೇಳಿಬಿಟ್ರೆ ಲೋಕದಲ್ಲಿ ಇದ್ದ ಹಾಗೆ ಭಗವಂತನಿಗೂ ಕೂಡ ಹುಟ್ಟು ಸಾವುಗಳು ಉಂಟೇನೋ ಅಂತ ನಮಗೆ ಸಂಶಯ ಬರಬಹುದು. ಇಲ್ಲ, ಭಗವಂತ ಅವನು ಹುಟ್ಟೋದೂ ಇಲ್ಲ, ಭಗವಂತನಿಗೆ ನಾಶವೂ ಇಲ್ಲ, ಅವನು ಅನಾದಿ ನಿತ್ಯನಾಗಿದ್ದಾನೆ ಅನ್ನೋದನ್ನ ಸಮರ್ಥನೆ ಮಾಡ್ಲಿಕ್ಕೋಸ್ಕರ ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಅದನ್ನ ಹೇಳ್ತಾ ಇದ್ದಾನೆ. ಸ್ಪಷ್ಟ ಆಯ್ತಾ ಎಲ್ರಿಗೂ ಕೂಡ? ಆನ್ಲೈನ್ ಅಲ್ಲಿ ಇದ್ದವರಿಗೆ ಸಂತೋಷ. ಇಲ್ಲಿ ನಾವು ಗಮನಿಸಬೇಕಾದ್ದು ಪರಃ ತಸ್ಮಾತ್ ಭಾವಃ ಅನ್ಯಃ ಅವ್ಯಕ್ತಃ ಅವ್ಯಕ್ತಾತ್ ಸನಾತನಃ ಯಹ ಸರ್ವೇಷು ಭೂತೇಷು ನಶ್ಯತ್ಸು. ನಶ್ಯತ್ಸು ಅನ್ನೋದು ಮಾತ್ರ ನಶ ಅದರ್ಶನೇ ಧಾತುವಿನ ಶತ್ರುಪ್ರತ್ಯಯಾಂತವಾದ ಶಬ್ದ. ನಾಶವಾಗುತ್ತಿರಲು ಸತಿ ಸಪ್ತಮಿ ಪ್ರಯೋಗ ಮಾಡಿದ. ನಶ ನಶ ನಾಲ ನಾಣ ಟಾಟಾಡಾಣ ಹಾಕೋಬೇಕು. ನಶ ಅದರ್ಶನೇ ಅಂತ ಆ ಧಾತುವಿನ ಶತ್ರುಪ್ರತ್ಯಯಾಂತವಾದ ಶಬ್ದ ಅದು. ವಿನಶ್ಯತಿನೂ ಅಷ್ಟೇ, ಅದು ಲಟ್ಲಕಾರ, ಅದು ಅಷ್ಟೇ ವಿ ಉಪಸರ್ಗ ಇದೆ. ನಶ ಅದರ್ಶನೇ ಇತಿ ಧಾತೋಹೋ. ಹೌದು ಹೌದು, ಲಟಿ ಪ್ರಥಮ ಪುರುಷ ಏಕವಚನೆ ವಿನಶ್ಯತಿ ಇತಿ ರೂಪಂ. ಸದಾ ಭವಃ ಸನಾತನಃ, ಸದಾ ಭವತಿ ಇತಿ ಸನಾತನಃ ಅಂತ ಅರ್ಥ. ಹೌದು, ನಾ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ. ಅಲ್ಲಿ ಅದೇ, ಅಲ್ಲಿ ಭಾವ ಶಬ್ದಕ್ಕೆ ಅನೇಕ ಅರ್ಥ ಇದೆ, ಬೇರೆನೇ ಅರ್ಥವನ್ನು ಇಟ್ಕೊಳ್ಬೇಕು. ಆಯ್ತಾ? ಆಯ್ತಾ? ನ ಅಸತಃ, ನ ಅಸತಃ ಭಾವ. ಆಯ್ತಾ? ಅಸತಃ ಅಂದ್ರೆ ಅಸತ್ಕರ್ಮಣ ಅಂತ ಅರ್ಥ ಅಲ್ಲಿ. ಆಯ್ತಾ? ಅಲ್ಲಿ ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ. ನ ಅಭಾವ ಸತಃ ಅಭಾವ ನ ವಿದ್ಯತೆ. ಅಲ್ಲಿ ಭಾವ ಪದಾರ್ಥಗಳಿಗೆ ಭಾವ ಅಭಾವ, ಅಲ್ಲಿ ಬೇರೆ ಬೇರೆ ಅರ್ಥವನ್ನು ಇಟ್ಕೊಳ್ಬೇಕು. ಆಯ್ತಾ? ಅಲ್ಲಿ ಭಾವ ಪದಾರ್ಥವೇ ಬೇರೆ, ಇಲ್ಲಿ ಭಾವ ಪದಾರ್ಥವೇ ಬೇರೆ. ಮುಂದಕ್ಕೆ ಹೋಗೋಣವಾ? ಅಲ್ಲ, ಧಾತು ಒಂದೇ ಇರುತ್ತೆ. ಪ್ರಸಂಗಕ್ಕೆ ಆ ಧಾತುವಿಗೆ ಅನೇಕ ಅರ್ಥಗಳಿರ್ತವೆ. ಆಯ್ತಾ? ಹಾಗಾಗಿ ಒಂದೊಂದು ಸಂದರ್ಭದಲ್ಲಿ ನಮ್ಗೆ ಏನೇನು ಅರ್ಥ ಬೇಕೋ ಅದನ್ನ ಇಟ್ಕೊಳ್ಳಿಕ್ ಬರುತ್ತೆ. ಧಾತು ಒಂದೇ, ಧಾತು ಒಂದೇ. ಆಯ್ತು ಆಯ್ತು, ಧಾತು ಒಂದೇ ಇರುತ್ತೆ, ಅರ್ಥ ಮಾತ್ರ ಅನೇಕ ಅರ್ಥ ಇರುತ್ತೆ. ಆ ಒಂದೇ ಧಾತುವಿಗೆ ಅನೇಕ, ಒಂದು ಉದಾಹರಣೆಗೆ ದಿವು ಅಂತ ಒಂದು ಧಾತು ಇದೆ. ಆಯ್ತಾ? ಆ ದಿವು ಧಾತುವಿಗೆ ಇಷ್ಟುದ್ದ ಇದೆ ಅರ್ಥ. ಅಷ್ಟು ಅರ್ಥಗಳಲ್ಲಿ ಸುಮಾರು ಒಂದು 8-10 ಅರ್ಥಗಳಲ್ಲಿ ದಿವು ಧಾತುವನ್ನು ನಾವು ಬಳಸಬಹುದು. ಹಾಗೆ ಹೇಳ್ತಾರಲ್ಲ ಹಾಗೆ ಒಂದೊಂದೇ ಪದಗಳಿಗೆ ಅನೇಕ ಅರ್ಥಗಳು ಹೇಗೆ ಬಂತು? ಆ ಧಾತುಗೆ ಅನೇಕ ಅರ್ಥ ಇದೆಯಪ್ಪ. ಸಂದರ್ಭಕ್ಕನುಗುಣವಾಗಿ ನೀವೇನು ಬೇಕಾದ್ರೂ ನೀವು ಅದನ್ನು ಬಳಸ್ಕೊಳ್ಬಹುದು. ಹೌದು ಹೌದು, ಗಚ್ಚತಿ ಅನ್ನೋ ಶಬ್ದಕ್ಕೆ ಹೋಗ್ತಾನೆ ಅಂತನೂ ಅರ್ಥ ಇದೆ, ತಿಳಿತಾನೆ ಅಂತನೂ ಅರ್ಥ ಇದೆ. ಹಾಗೆ ಅವ್ಯಕ್ತೋ ಕ್ಷರ ಇತ್ಯುಕ್ತಃ
ಇತ್ಯುಕ್ತಃ ಇತ್ಯುಕ್ತಃ ತಾಮಾಹುಃ ಪರಮಾಂಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ. ಅಲ್ಲಿ ಒಂದು ಅನುಸ್ವರ ಹೋಗಿದೆ, ಅನುಸ್ವರ ಹಾಕ್ಕೊಡಿ. ಯಂ ಪ್ರಾಪ್ಯ ನ ನಿವರ್ತಂತೆ, ಇಲ್ಲ ಛಂದಸ್ ಹೋಗ್ಬಿಡುತ್ತೆ ನೋಡಿ. ಯಂ ಪ್ರಾಪ್ಯ ನ ನಿವರ್ತತೆ ಅಲ್ವಾ, ನ ನಿವರ್ತಂತೆ ಅನುಸ್ವಾರ ಹಾಕೊಂಡ್ರೆ ಛಂದಸ್ ಸರಿ ಹೋಗುತ್ತೆ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತೋಕ್ಷರ ಇತ್ಯುಕ್ತಸ್ತಾಮಾಹುಃ ಪರಮಾಂಗತಿಂ. ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತಃ ಅಕ್ಷರಃ ಇತಿ ಉಕ್ತಃ ತಾಂ ಆಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತತ್ ಧಾಮ ಪರಮಂ ಮಮ. ಅವ್ಯಕ್ತಃ ಅಕ್ಷರಃ ಇತ್ಯುಕ್ತಃ ತಾಂ ಆಹುಃ ಪರಮಾಂ ಗತಿಂ. ಕೃಷ್ಣ ಇನ್ನು ತನ್ನ ಮಾತನ್ನು ಮುಂದುವರಿಸ್ತಾ ಇದ್ದಾನೆ. ಆಯ್ತಾ? ಅವ್ಯಕ್ತಃ, ಅವ್ಯಕ್ತ ಶಬ್ದವಾಚ್ಯನಾಗಿರ್ತಕ್ಕಂತಹ ಭಗವಂತ ಅವ ನಾಶರಹಿತನಾಗಿದ್ದಾನೆ. ಆಯ್ತಾ? ಅವ್ಯಕ್ತಃ ಅಕ್ಷರಃ, ಅಕ್ಷರಃ ಅಂದ್ರೆ ಅಕ್ಷರ ಅಂದ್ರೆ ನಾಶ. ಆಯ್ತಾ? ಅವ್ಯಕ್ತಃ ಅಂದ್ರೆ ಅಕ್ಷರ ಅಂದ್ರೆ ನಾಶರಹಿತನಾಗಿದ್ದಾನೆ ಅಂತ ಅರ್ಥ. ಇತ್ಯುಕ್ತಃ ತಾಂ ಆಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ. ಯಾವುದನ್ನ ಹೊಂದಿದರೆ ಮತ್ತೆ ತಿರುಗಿ ವಾಪಸ್ ಬರೋದಿಲ್ವೋ ಅಲ್ವಾ, ಯಾವುದನ್ನ ಅಕ್ಷರ ಶಬ್ದ ವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮನನ್ನೇ ಪರಮಾಂ ಗತಿಂ ಹೊಂದಲ್ಪಡ್ಲಿಕ್ಕೆ ಉತ್ತಮವಾಗಿರತಕ್ಕಂಥ ಸ್ಥಾನ ಅಂತ ಆಹುಹು ಹೇಳುತ್ತಾರೆಯೋ, ಯಂ ಯಾವ ಸ್ವರೂಪವನ್ನ ಹೊಂದಿ ನ ನಿವರ್ತಂತೆ ವಾಪಸ್ ಬರೋದಿಲ್ವೋ, ತತ್ ಅದು ಮಮ ನನ್ನ ಪರಮಂ ಉತ್ತಮವಾಗಿರತಕ್ಕಂತಹ ಧಾಮ. ಇಲ್ಲಿ ಧಾಮ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ಧಾಮ ಅಂದ್ರೆ ಮನೆ ಅಂತ ಅರ್ಥ ಮಾಡಬೇಡ್ರಿ. ಪ್ರಸಿದ್ಧಾರ್ಥ ಲೋಕದಲ್ಲಿ ಧಾಮ ಅಂತಿದೆ. ಆಯ್ತಾ? ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ, ಭಾಷ್ಯದಲ್ಲಿ ಅದರ ಉಲ್ಲೇಖವನ್ನ ಮಾಡುತ್ತಾರೆ. ತೇಜಸ್ವರೂಪಂಚ ಗೃಹಂ ಪ್ರಾಜ್ಞೇರ್ ಧಾಮೇತಿ ಗೀಯತೆ. ಭಾಷ್ಯದಲ್ಲಿ ಒಂದು ಕೋಶವನ್ನು ಉಲ್ಲೇಖ ಮಾಡುತ್ತಾರೆ. ಆಯ್ತಾ? ತೇಜ, ಧಾಮ ಶಬ್ದಕ್ಕೆ ಅನೇಕ ಅರ್ಥ ಇದೆ. ತೇಜ, ಆಯ್ತಾ, ಸ್ವರೂಪಂ, ಗೃಹಂ. ಗೃಹ ಶಬ್ದ ಲೋಕದಲ್ಲಿ ಧಾಮ ಶಬ್ದಕ್ಕೆ ಪ್ರಸಿದ್ಧ ಅರ್ಥ. ಆದ್ರೆ ಧಾಮ ಶಬ್ದಕ್ಕೆ ತೇಜಸ್ಸು ಅಂತಲೂ ಅರ್ಥ ಇದೆ, ಆಮೇಲೆ ಸ್ವರೂಪ ಅಂತಲೂ ಅರ್ಥ ಇದೆ. ಕೋಶ ಹಾಗೆ ಹೇಳುತ್ತಪ್ಪ, ತೇಜಸ್ವರೂಪಂಚ ಗೃಹಂ ಪ್ರಾಜ್ಞೆ ಧಾಮೇತಿ ಗೀಯತೆ. ಜ್ಞಾನಿಗಳು ಧಾಮ ಶಬ್ದದಿಂದ ಗೇಹವನ್ನು ಹೇಳುತ್ತಾರೆ. ಗೇಹ ಅಂದ್ರೆ ಮನೆ. ಆಯ್ತಾ? ಮನೆಯನ್ನು ಹೇಳುತ್ತಾರೆ, ತೇಜಸ್ಸನ್ನು ಹೇಳುತ್ತಾರೆ, ಸ್ವರೂಪವನ್ನು ಹೇಳುತ್ತಾರೆ. ಪ್ರಕೃತದಲ್ಲಿ ಏನ್ ಇಟ್ಟುಕೊಳ್ಳಬೇಕು? ಅದೇ ನನ್ನ ಧಾಮ ಅಂದ್ರೆ ಅದೇ ನನ್ನ ಸ್ವರೂಪ ಅಂತ ಅರ್ಥ. ಕೃಷ್ಣ ಅದನ್ನ ಹೇಳ್ಕೊಳ್ತಾ ಇದ್ದಾನೆ, ಇದು ನನ್ನ ಸ್ವರೂಪ ಅಂತ ಹೇಳ್ಕೊಳ್ತಾರೆ. ಜ್ಞಾನಿಗಳು ಯಾವುದನ್ನ ಹೊಂದಿದರೆ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾರೋ ಅದೇ ನನ್ನ ಸ್ವರೂಪ ಅಂತ ಹೇಳಿ ಕೃಷ್ಣ ತಾನು ಹೇಳ್ಕೊಳ್ತಾ ಇದ್ದಾನೆ. ಸರಿ ಹೋಯ್ತಾ ಇವಾಗ? ಹೌದು ಹೌದು ಹೌದು. ಸರ್ವಾತ್ಮನ ನಾಶಾಭಾವಾದೇವ ಅವ್ಯಕ್ತಃ ಭಗವಾನ್ ಅಕ್ಷರಃ ಇತ್ಯುಕ್ತಃ ಅಲ್ವಾ. ಅವನು ಸದಾತನ ಅಂತ ನಾವು ಹೇಳಿದ್ವಿ ಅಲ್ವಾ. ಅವನು ಯಾವಾಗ್ಲೂ ಇರತಕ್ಕಂಥ ವ್ಯಕ್ತಿ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ತಿಳಿದಿದ್ದೇವೆ. ಅದರಿಂದ ಯಾವ ಕ್ರಮದಲ್ಲಿಯೂ ಕೂಡ ಭಗವಂತನಿಗೆ ನಾಶ ಅನ್ನೋದೇ ಇಲ್ಲ. ಯಾವ ಕಾಲದಲ್ಲಿಯೂ ಯಾವ ಪ್ರಕಾರದಲ್ಲಿಯೂ ಕೂಡ ಭಗವಂತನಿಗೆ
ನಾಶ ಅನ್ನೋದಿಲ್ಲ. ಆಯ್ತಾ? ಸರ್ವಾತ್ಮನ ಸರ್ವ ಪ್ರಕಾರೇಣ ಇತ್ಯರ್ಥ. ಸರ್ವಾತ್ಮನ ನಾಮ ಸರ್ವ ಪ್ರಕಾರೇಣ ನಾಶಾಭಾವಾದೇವ ಅವ್ಯಕ್ತ ಅವ್ಯಕ್ತ ನಾಮಕನಾಗಿರ್ತಕ್ಕಂತಹ ಭಗವಾನ್ ಅಕ್ಷರ ಇತ್ಯುಕ್ತ. ಆದ್ದರಿಂದಲೇ ಅವನನ್ನ ಅಕ್ಷರ ಅಂತ ನಾವು ಕರಿತಾ ಇದ್ದೇವೆ. ಅದನ್ನ ಯಾರು ಹೇಳಿತು? ನಾವು ಹೇಳ್ತಾ ಇರೋದಲ್ಲಪ್ಪ, ಶ್ರುತಿಯೇ ಹೇಳ್ತಾ ಇದೆ. ತಸ್ಮಾದಕ್ಷರಂ ತಸ್ಮಾದಕ್ಷರಂ ಸರ್ವಾತ್ಮನ ನಾಶಾಭಾವಾತ್. ತಸ್ಮಾದ್ ಅನ್ನೋದಕ್ಕೆ ಆಗರ್ಥ ಸರ್ವಾತ್ಮನ ನಾಶಾಭಾವಾತ್ ಸಹ ವ್ಯಕ್ತ ಅಕ್ಷರ ನಾಶರಹಿತ. ನ ವಿದ್ಯತೆ ಕ್ಷರ ಯಸ್ಮಿನ್ ಸಹ ಅಕ್ಷರ. ಯಾರಲ್ಲಿ ನಾಶ ಇಲ್ಲವೋ ಅವನನ್ನ ನಾವು ಏನಂತ ಕರಿತೇವೆ? ಅಕ್ಷರ ಅಂತ ಕರಿತೇವೆ. ಯಸ್ಯ ಸಹ ಅಂತನೂ ಮಾಡಬಹುದು ಅದಕ್ಕೆ. ಆಯ್ತಾ? ತಸ್ಮಾದಕ್ಷರಂ ತಸ್ಮಾದಕ್ಷರಂ ಇತಿ ಶ್ರುತ್ಯಾದೌ ತಾಂ ಪರಮಾಂ ಗತಿಂ ಆಹುಹು. ಆಹುಹು ಕೆ ಆಹುಹು? ಜ್ಞಾನಿನಃ ಆಹುಹು. ಜ್ಞಾನಿಗಳು ಹಾಗೆ ಹೇಳುತ್ತಾರೆ. ಆಯ್ತಾ? ಈಗ ಮೂಲಕ ಅರ್ಥ ನೋಡ್ರಿ ಇವಾಗ. ಅಲ್ಲಿ ತಸ್ಮಾತ್ ಅಂತ ಪಂಚಮಿ ಯಾಕೆ ಬಂತಂದ್ರೆ ಅಲ್ಲಿ ತಸ್ಮಾತ್ ಅನ್ನೋದಕ್ಕೆ ಅಲ್ಲಿ ಅರ್ಥ ಬರೋದಿಲ್ಲ ನೋಡ್ರಿ. ಆಯ್ತಾ? ತಸ್ಮಾತ್ ಅಂತ ಹೇಳಿದ್ರೆ ತಸ್ಮಾತ್ ಅಂದ್ರೆ ಕಾರಣಾತ್. ತಸ್ಮಾತ್ ಕಾರಣಾತ್. ಕಸ್ಮಾತ್ ಕಾರಣಾತ್ ಯಾವ ಕಾರಣದಿಂದ ಅಂತ ಹೇಳಿದ್ರೆ ಅಲ್ಲ, ಸರ್ವಾತ್ಮನ ನಾಶಾಭಾವಾತ್. ಆಯ್ತಾ? ತಸ್ಮಾತ್ ಅಂದ್ರೆ ತಸ್ಮಾತ್ ಅನ್ನೋದಕ್ಕೆ ಹಾಗೆ ಅರ್ಥ ಮಾಡ್ಬೇಕು ನಾವು. ತಸ್ಮಾತ್ ಸರ್ವಾತ್ಮನ ನಾಶಾಭಾವಾತ್ ಅವ್ಯಕ್ತ ಅವ್ಯಕ್ತ ನಾಮಕ ಭಗವಾನ್ ಅಕ್ಷರ ನಾಶರಹಿತ. ಇದು ಪೂರ್ವಾರ್ಥಕ್ಕೆ ಅಭಿಪ್ರಾಯ. ಅರ್ಥ ಆಯ್ತಾ ಸುಧೀಂದ್ರ ಅವರು? ಸರಿ ಆಯ್ತಾ. ತಸ್ಮಾತ್ ಅಂತ ಹೇಳಿದ್ರೆ ಹಾಗರ್ಥ ಅದಕ್ಕೆ. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಬರೆದ್ರು ಸರ್ವಾತ್ಮನ ನಾಶಾಭಾವಾದೇವ. ಮೂಲದಲ್ಲಿರುವ ತಸ್ಮಾದ್ ಅನ್ನೋದಕ್ಕೆ ವಿವೃತ್ತಿಯಲ್ಲಿ ನಾವು ಆ ಅರ್ಥವನ್ನ ಕಂಡದ್ದು. ಆಯ್ತಾ? ಆದ್ರಿಂದ ಅವನನ್ನು ಅಕ್ಷರ ಅಂತ ನಾವ್ ಯಾಕೆ ಕರಿತೇವೆ? ಯಾವ ಪ್ರಕಾರದಿಂದಲೂ ಕೂಡ ಭಗವಂತನಿಗೆ ನಾಶ ಇಲ್ಲದೆ ಇರೋದ್ರಿಂದ ಅವ ಅಕ್ಷರ ಅಂತ ಕರೆಸ್ಕೊಂಡಿದ್ದಾನೆ. ಆ ಅಕ್ಷರ ನಾಮಕನಾದ ಭಗವಂತನೇ ಪರಮಾಂ ಗತಿಂ. ಅದ ಕೊನೆಗ ಪ್ರಾಪ್ಯ ಯಾರು? ಭಗವಂತನೇ. ಎಲ್ಲ ಹೋಗಿ ಹೇಳ್ತೇವಲ್ಲ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀವು ಯಾರಿಗೆ ನಮಸ್ಕಾರ ಮಾಡಿದ್ರು ಕೂಡ ಹೋಗಿ ಕೊನೆಗೆ ಸೇರೋದು ಅದು ಭಗವಂತನಿಗೆ. ನೀವು ವೃಂದಾವನಗಳಿಗೆ ನಮಸ್ಕಾರ ಮಾಡುತ್ತೀರಾ, ಆ ವೃಂದಾವನ ಅಂತರ್ಗತರಾದ ಗುರುಗಳು ಅವರ ಅಂತರ್ಗತರಾಗಿರ್ತಕ್ಕಂಥ ವಾಯುದೇವರು ಅವರ ಅಂತರ್ಗತರಾಗಿರ್ತಕ್ಕಂಥ ಭಗವಂತನಿಗೆ ಹೋಗಿ ಸೇರುತ್ತೆ. ಯಾರಿಗೇ ನಮಸ್ಕಾರ ಮಾಡ್ರಿ, ಯಾವ ಬ್ರಾಹ್ಮಣರಿಗೆ ಕಂಡು ನಮಸ್ಕಾರ ಮಾಡಿದ್ರು ಸರಿ, ಆ ದೇಹಕ್ಕೆ ಅಭಿಮಾನಿಯಾದವ ಜೀವ, ಆ ಜೀವನಿಗೆ ನಿಯಾಮಕನಾದ ಬ್ರಹ್ಮ ವಾಯುದೇವರಿದ್ದಾರೆ, ಆ ವಾಯುದೇವರಿಗೂ ಪ್ರೇರಕನಾಗಿ ಭಗವಂತ ಒಳಗಡೆ ಇದ್ದಾನೆ, ಅವನಿಗೆ ಹೋಗಿ ಸೇರುತ್ತೆ. ಹೀಗೆ ಚಿಂತನೆ ಇದ್ದೇ ಇದೆ ಆದ್ರಿಂದ, ಅನುಸಂಧಾನ ಇದ್ದೇ ಇದೆ ಆದ್ರಿಂದ ಎಲ್ಲೇ ಮಳೆ ಸುರಿದ್ರು ಕೂಡ ಅದು ಹೋಗಿ ಸಮುದ್ರಕ್ಕೆ ಸೇರುವಂತೆ ಯಾರಿಗೆ ಏನು ನಮಸ್ಕಾರ ಮಾಡಿದ್ರು ಕೂಡ ಅದು ಕೊನೆಗೆ ಭಗವಂತನಿಗೆ ಸೇರೋದು. ಹಾಗಾಗಿ ಇಲ್ಲಿ ಪ್ರಕೃತದಲ್ಲಿ ಅದೇ ರೀತಿ ತಾಂ ಆಹುಹು ಪರಮಾಂ ಗತಿಂ, ಅವನೇ ಅಂತಿಮ ಪ್ರಾಪ್ಯನಾದವನು, ಅವನೇ ಅಂತಿಮ ಗತಿ. ಗತಿ ಅಂದ್ರೆ ಪ್ರಾಪ್ಯ ಅಂತ ಅರ್ಥ, ಪ್ರಾಪ್ಯ ಸ್ಥಾನ. ಯಾರಪ್ಪ ಅಂದ್ರೆ ಅದು ಭಗವಂತನೇ. ಅಂಥ ಭಗವಂತನನ್ನ ಪ್ರಾಪ್ಯ ಯಹ ನನಿವರ್ತಂತೆ ಯಂ ನನಿವರ್ತಂತೆ. ಇಂಥ ಭಗವಂತನನ್ನ ಹೊಂದಿ ಯಾರು ಮತ್ತೆ ವಾಪಸ್ ಬರೋದಿಲ್ವೋ ಅಲ್ವಾ? ಸೂತ್ರದಲ್ಲಿ ಅದನ್ನೇ ಹೇಳಿದ್ದಲ್ವಾ, ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಮೋಕ್ಷಕ್ಕೆ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ. ಆದ್ರೆ ಇಂಥ ಭಗವಂತನನ್ನ ಹೊಂದಿ ಯಾರು ವಾಪಸ್ ಬರೋದಿಲ್ವೋ ಅದೇ ನನ್ನ ಸ್ವರೂಪ ಅಂತ ಹೇಳ್ತಾರೆ. ತದೇವ ತದ್ಧಾಮ ಪರಮಂ ಮಮ, ಅದೇ ನನ್ನ ಪರಮಧಾಮ. ಅಂದ್ರೆ ಧಾಮ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ ಮಾಡಬೇಕು. ಅದೇ ನನ್ನ ಸ್ವರೂಪ ಎಂಬುದಾಗಿ ಕೃಷ್ಣ ತನ್ನನ್ನ ತಾನು ಅರ್ಜುನನಿಗೆ ಪರಿಚಯ ಮಾಡಿಸಿಕೊಡ್ತಾ ಇದ್ದಾನೆ. ಅರ್ಜುನನ ಮೂಲಕ ನಾವು ಪರಿಚಯ ಮಾಡಿಸ್ತಾ ಇರೋದು. ಧಾಮ ಶಬ್ದ ನಪುಂಸಕಲಿಂಗ ಅಲ್ವಾ? ಹಾಗಾಗಿ ಪರಮಂ ಧಾಮ, ಅದೇ ನನ್ನ ಸ್ವರೂಪ, ಉತ್ತಮವಾದ ನನ್ನ ಸ್ವರೂಪ. ಯಾವುದು ನನ್ನ ಸ್ವರೂಪ? ನಿಮ್ ಸ್ವರೂಪ ನಮಗ್ ಗೊತ್ತು ಅಂದ್ರೆ ಏನರ್ಥ? ನೀನ್ ಕೆಟ್ಟವನು ಒಳ್ಳೆಯವನು ನಮಗ್ ಗೊತ್ತು ಅಂತ ಅರ್ಥ. ಭಗವಂತ ಅಂದ್ರೆ ಏನಪ್ಪಾ? ನೋಡಪ್ಪ, ಯಾರು ನನ್ನನ್ನ ಹೊಕ್ಕರೆ ವಾಪಸ್ ಬರೋದಿಲ್ವೋ ಅದೇ ನನ್ನ ಸ್ವರೂಪ, ನಾಶವಿಲ್ಲದ್ದೇ ನನ್ನ ಸ್ವರೂಪ. ಅಲ್ಲ, ಧಾಮ ಅಂತ ಹೇಳಿದ್ರೆ ಮನೆ ಅಲ್ಲ, ಇದು ಭಗವಂತನ ಸ್ವರೂಪ ಅಂತ ಅರ್ಥ. ಪ್ರಕೃತ ಅದಕ್ಕೆ ಬರೆದದ್ದಿಲ್ಲಿ ಧಾಮ ಸ್ವರೂಪಂ ಮಮ ಧಾಮ ಸ್ವರೂಪಂ ಇತ್ಯರ್ಥ. ಕೊನೆಯ ವಾಕ್ಯ ನೋಡ್ರಿ ವಿವೃತಿಯಲ್ಲಿ,
ಅವನಿಗೆ ನಾನು ಹೇಳಿದ್ದು ಈ ಆ ಸ್ವರೂಪನೇ ಅದೇ ನನ್ನ ಸ್ವರೂಪ ಅಂತ ಇಲ್ಲಿ ಹೇಳ್ಕೊಳ್ತಾ ಹೇಳಿ. ಕೊನೆ ವಾಕ್ಯ ನೋಡ್ರಿ. ಕುತಃ ಅವ್ಯಕ್ತಃ ಭಗವಾನ್ ಪರಮ ಪ್ರಾಪ್ಯ ಇತ್ಯತಃ ಯಂ ಪ್ರಾಪ್ಯೇತಿ. ಯಾಕಪ್ಪ ಪರಮಗತಿ ಯಾಕೆ ಅವನು ಕೊನೆಯಲ್ಲಿ ಭಗವಂತನೇ ಪ್ರಾಪ್ಯ ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಯಂ ಪ್ರಾಪ್ಯನ ನಿವರ್ತಂತೆ. ಯಾಕೆ ಅಂದ್ರೆ ಅವನನ್ನ ಹೊಂದಿದ ಮೇಲೆ ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಬರಲ್ಲ, ಅದೇ ಕೊನೆ. ಆಯ್ತಾ? ಹಾಗಾಗಿ ಸಮುದ್ರಕ್ಕೆ ಸೇರಿದ ನದಿಗಳು ಏನಾದ್ರು ಅದಕ್ಕಿಂತ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವೋ ಇಲ್ಲ, ಮತ್ತೆ ಹಿಂದೆ ವಾಪಸ್ ಬರುತ್ತಾವೋ ಇಲ್ಲ. ಹಾಗೆ ಭಗವಂತನನ್ನ ಹೊಂದಿದ ಮೇಲೆ ಮುಂದಕ್ಕೂ ಹೋಗ್ಲಿಕ್ಕೆ ಜಾಗ ಇಲ್ಲ, ಹಿಂದಕ್ಕೆ ಮತ್ತೆ ವಾಪಸ್ ಬರೋದಿಲ್ಲ. ಆದ್ರಿಂದ ಅವನೇ ಕೊನೆಯಲ್ಲಿ ನಮಗೆ ಗತಿ ಅವನೇ, ಭಗವಂತನೇ. ಆದ್ದರಿಂದ ಅಂಥ ಸ್ವರೂಪ ನನ್ನದು. ಆಯ್ತಾ? ಯಾವ ವ್ಯಕ್ತಿಗಳು ನನ್ನನ್ನು ಹೊಂದಿದ್ರೆ ಮತ್ತೆ ವಾಪಸ್ ಬರೋದಿಲ್ವೋ, ಆದ್ರೆ ಅವನು ಹೊಂದೋದೇ ಕಟ್ಟ. ಆಯ್ತಾ? ಅವನು ಹೊಂದಲಿಕ್ಕೇನೆ ಕಟ್ಟ. ಹೊಂದದ ಮೇಲೆ ಮತ್ತೆ ವಾಪಸ್ ಬರೋದಿಲ್ಲ, ನಿಜ. ಅವನು ಹೊಂದೋದು ಹೇಗೆ? ಅದೇ ಪಡಬೇಕು. ಜನ್ಮದಲ್ಲಿಯೂ ಕೂಡ ನಾವು ಪ್ರಯತ್ನ ಪಡ್ತಾ ಇರಬೇಕು. ಒಂದಿಸದೆ ಅವನನ್ನು ಹೊಕ್ಕಿ ಬಿಟ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಅದೇ ನನ್ನ ಸ್ವರೂಪ ಅಂತೇಳಿ ಅಂತ ಹೇಳಿ ಆ ಭಗವಂತನಿಗೆ ನಾಶರಾಹಿತ್ಯವನ್ನ ಹೀಗೆ ಭಗವಂತ ಕೃಷ್ಣ ತಾನು ಸಮರ್ಥನೆಯನ್ನು ಮಾಡ್ತಾ ಇದ್ದ ಅಲ್ವಾ? ಪ್ರತಿಯೊಂದು ಪದಗಳಿಗೆ ಅರ್ಥ ಆಯ್ತಾ ಅಂತ ಗಮನಿಸಿ. ಮೂಲದಲ್ಲಿ ಅವ್ಯಕ್ತಃ ಅಕ್ಷರಃ ಇತ್ಯುಕ್ತಃ, ಅಕ್ಷರಃ ಇತ್ಯುಕ್ತಃ ಯಃ ಅವ್ಯಕ್ತಃ ಸಹ ಅಕ್ಷರಃ ಇತ್ಯುಕ್ತಃ ತಾಂ ಆಹುಹು ಪರಮಾಂ ಗತಿಂ. ಇಲ್ಲಿ ಒಂದು ವಾಕ್ಯ ಬಿಟ್ಟುಬಿಟ್ಟಿವಿ ನಾವು ಮಧ್ಯದಲ್ಲಿ. ತಾಂ ಇತಿ ವಿಧೇಯಾಪೇಕ್ಷೆಯ ಸ್ತ್ರೀಲಿಂಗತಾ ಅಂತ ಬಂತು. ತಾಂ ಎಂಬುದಾಗಿ ತಾಂ ಆಹು ಪರಮಾಂ ಗತಿಂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಮಾಹು ಪರಮಾಂ ಗತಿಂ ಅಂತ ಇರಬೇಕು ಅಲ್ಲ. ವಾಸ್ತವಿಕವಾಗಿ ಹಿಂದಿನ ಹಳೆಯ ಪುಸ್ತಕಗಳು ಹಾಗುಂಟು. ಕೆಲವು ಪುಸ್ತಕಗಳಲ್ಲಿ ತಮಾಹು ಪರಮಾಂ ಗತಿಂ ಅಂತ ಇರುತ್ತೆ. ವಾಸ್ತವಿಕವಾದ ಮೇಲ್ನೋಟಕ್ಕೆ ನೋಡಿದ್ರೆ ಅದು ನಮಗೆ ಸರಿ ಅಂತ ಕಾಣಿಸುತ್ತೆ. ಯಾಕೆ ಅಂದ್ರೆ ಅವ್ಯಕ್ತಃ ಪುರುಷಃ ಅಂತೆಲ್ಲಲ್ಲಿ ಪುಲ್ಲಿಂಗ ಪ್ರಯೋಗವನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ತಮ್ ಅಂತ ಹಾಕ್ಬೇಕಾಗಿತ್ತು, ತಾಮ್ ಅಂತ ಹಾಕಿದಾರಲ್ಲ. ಅದೇ ಆಯ್ತಾ. ಒಂದು ವಾಕ್ಯದಲ್ಲಿ ಉದ್ದೇಶ್ಯ ವಿಧೇಯ ಅಂತ ಎರಡಿರುತ್ತೆ. ಆಯ್ತಾ? ಇಲ್ಲಿ ಆ ತತ್ಶಬ್ದ ಎಂಬುದು ವಿಧೇಯವನ್ನು ಅನುಸರಿಸಿಕೊಂಡು ಬಂದಿದೆ. ಯಾರನ್ನು ಉದ್ದೇಶವಾಗಿ ಇಟ್ಟುಕೊಂಡು ಹೇಳ್ತಾ ಇದ್ದೀರಿ? ಯಾರನ್ನ ಉದ್ದೇಶವಾಗಿ ಇಟ್ಟುಕೊಂಡು ಹೇಳ್ತೇವೆಯೋ ಅದು ಉದ್ದೇಶ್ಯ ಆಗತ್ತೆ. ಆಯ್ತಾ? ಅಲ್ಲಿ ನಾವು ಏನನ್ನ ವಿಧಾನ ಮಾಡ್ತೇವೋ ಅದು ವಿಧೇಯ ಆಗತ್ತೆ. ಹೀಗೆ ಉದ್ದೇಶ್ಯ ವಿಧೇಯ ಅಂತ ಎರಡಿದೆ. ಅವ್ಯಕ್ತ ನಾಮಕನಾದ ಭಗವಂತನಲ್ಲಿ ನಾವು ಅಂತಿಮ ಪ್ರಾಪ್ಯತ್ವವನ್ನ ವಿಧಾನ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಪರಮಗತಿತ್ವ ಏನಾಯ್ತು? ಅದು ವಿಧೇಯ ಆಯ್ತು. ಅರ್ಥ ಆಯ್ತಾ? ಆಗ್ಲಿಲ್ವಾ? ಈಗ ಒಂದು ಪದಾರ್ಥದಲ್ಲಿ ಒಂದನ್ನು ನಾವು ನೋಡಪ್ಪ ಇದನ್ನ ಒಂದು ಲಕ್ಷಣವನ್ನ ಹೇಳಬೇಕು, ಒಂದು ಪದಾರ್ಥದ ಲಕ್ಷಣವನ್ನ ಹೇಳಬೇಕು. ಹೌದಾ? ಈ ಪದಾರ್ಥದ ಲಕ್ಷಣವನ್ನ ಹೇಳ್ತಾ ಇದ್ದೇವೆ, ಇದು ಹೀಗಿದೆ ಅಂತ ಹೇಳ್ಬೇಕಾದ್ರೆ ಯಾವುದನ್ನ ಉದ್ದೇಶವಾಗಿಟ್ಟುಕೊಂಡು ನಾವು ಹೇಳ್ತಾ ಇದ್ದೇವೆಯೋ, ಒಂದು ಎದುರುಗಡೆ ಒಂದು ಪದಾರ್ಥ ಇದೆ, ನೋಡಪ್ಪ ಆ ಪದಾರ್ಥದಲ್ಲಿ ಇಂಥ ಧರ್ಮ ಇದೆ ಅಂತ. ಎದುರುಗಡೆ ಒಂದು ಘಟ ಇತ್ತು ಅಂತ ತಿಳ್ಕೊಳ್ಳಿ. ಆ ಘಟದಲ್ಲಿ ರಕ್ತ ರೂಪವನ್ನ ನಾವು ವಿಧಾನ ಮಾಡ್ತಾ ಇದ್ದೇವೆ. ರಕ್ತೋ ಘಟ ಅಂತ ಹೇಳಬೇಕು ಅಲ್ವಾ? ಘಟವನ್ನ ಉದ್ದೇಶವಾಗಿಟ್ಟುಕೊಂಡು ರಕ್ತತ್ವವನ್ನ ಘಟದಲ್ಲಿ ನಾವು ವಿಧಾನ ಮಾಡ್ತಾ ಇದ್ದೇವೆ. ಹಾಗಾಗಿ ರಕ್ತರೂಪ ಅಲ್ಲಿ ವಿಧೇಯ ಅಂತಾಯ್ತು, ಘಟ ಅದು ಉದ್ದೇಶ್ಯ ಅಂತಾಯ್ತು. ಹಾಗೆಯೇ ಪ್ರಕೃತದಲ್ಲಿ ಅವ್ಯಕ್ತ ನಾಮಕನಾಗಿರ್ತಕ್ಕಂತಹ ಭಗವಂತ ಅವನು ಅವ್ಯಕ್ತ, ಪುರುಷ ಇತ್ಯಾದಿ ಪದಗಳೆಲ್ಲವೂ ಕೂಡ ಉದ್ದೇಶ್ಯ ಅಂತ ಕರೆಸ್ಕೊಳ್ಳುತ್ತೆ. ಉದ್ದೇಶ್ಯವಾಚಕ ಪದಗಳನ್ನು ಅನುಸರಿಸಿಕೊಂಡು ಇಲ್ಲಿ ತತ್ಶಬ್ದ ಬಂದಿಲ್ಲ. ವಿಧೇಯವಾಚಕವಾದ ಪದವನ್ನ ಅನುಸರಿಸಿಕೊಂಡು ಇಲ್ಲಿ ತತ್ಶಬ್ದ ಬಂದಿದೆ. ವಿಧೇಯ ಯಾವುದು? ಪರಮಗತಿ. ಆ ಗತಿ ಶಬ್ದ ಸ್ತ್ರೀಲಿಂಗ. ಹಾಗಾಗಿ ಇಲ್ಲಿ ತಾಮ್ ಆಹು ಪರಮಾಂ ಗತಿಂ ಅಂತ ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಇಷ್ಟನ್ನ ಒಂದೇ ಒಂದು ವಾಕ್ಯದಲ್ಲಿ ರಾಯರು ಸೂಚನೆ ಮಾಡಿದ್ರು. ಏನಿದೆ ಅಲ್ಲಿ? ತಾಮ್ ಇತಿ ವಿಧೇಯಾಪೇಕ್ಷೆಯ ಸ್ತ್ರೀಲಿಂಗತಾ ಅಂತ ಹೇಳಿದ್ರು. ವಾಸ್ತವಿಕವಾಗಿ ನಮಗೆ ಯಾಕೆಂದ್ರೆ ಹಿಂದೆಲ್ಲ ಹಾಕಿದ್ರು, ಇಲ್ಲೇ ನೋಡ್ರಿ ಅವ್ಯಕ್ತ ಅಂತ ಸ್ಪಷ್ಟವಾಗಿದೆ. ಅವ್ಯಕ್ತ ಶಬ್ದ ಅಕಾರ ಅಂತ ಪುಲ್ಲಿಂಗ ಶಬ್ದ, ಅದು ರಾಮ ಶಬ್ದದಂತೆ. ಹಾಗಾಗಿ ತಮ್ ಅಂತ ಆಗಬೇಕು ದ್ವಿತೀಯ ಏಕವಚನ. ಆದ್ರೆ ತಾಮ್ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ರು? ತಮಾಹು ಪರಮಾಂ ಗತಿಂ ಅಂತ ಹೇಳಬೇಕಾಗಿತ್ತು.
ಅದಕ್ಕೆ ಇಲ್ಲಿ ಹೇಳಿ ತತ್ಶಬ್ದ ಅದು ಪುಲ್ಲಿಂಗದಲ್ಲಿ ಇರಬೇಕಾಗಿತ್ತು. ಯಾಕೆ ಅಂದ್ರೆ ಅವ್ಯಕ್ತ ಅಕ್ಷರ ಎಂಬ ಭಗವಂತನನ್ನು ಹೇಳ್ತಕ್ಕಂತಹ ಶಬ್ದಗಳು ಅದು ಪುಲ್ಲಿಂಗದಲ್ಲಿದ್ದಾವೆ. ಆದ್ದರಿಂದ ಪೂರ್ವ ಪ್ರಸಕ್ತವಾದದ್ದನ್ನ ಯಾವತ್ತೂ ಕೂಡ ತತ್ಶಬ್ದ ತಿಳಿಸ್ಕೊಡುತ್ತಾದ್ರಿಂದ ಪೂರ್ವ ಪ್ರಸಕ್ತವಾದದ್ದು ಅಕಾರ ಅಂತ ಶಬ್ದ. ಹಾಗಾಗಿ ತಮ್ ಆಹುಹು ಅಂತ ಹೇಳಬೇಕಾಗಿತ್ತು. ಅದರ ಬದಲು ತಾಮ್ ಆಹುಹು ಅಂತ ಹೇಗೆ ಹೇಳಿದ್ರು ಅಂತ ಪ್ರಶ್ನೆ. ಅದಕ್ಕೆ ಉದ್ದೇಶ್ಯ ವಿಧೇಯ ಅಂತ ವಿಷಯಗಳನ್ನ ತಿಳಿಸ್ತಕ್ಕಂಥದ್ದು. ಆಯ್ತಾ, ಹೊಸದಾಗಿ ತಿಳಿಸುವ ವಿಷಯಗಳು ಕ್ರಮವಾಗಿ ಉದ್ದೇಶ್ಯ ವಿಧೇಯ ಅಂತ ಎರಡಿರುತ್ತೆ. ಅದರಲ್ಲಿ ಅಕ್ಷರ ಪದ ಅದು ಉದ್ದೇಶ್ಯ ವಾಚಕವಾಗಿದೆ, ಹೌದು, ಆಯ್ತಾ, ಪರಮಾತ್ಮನನ್ನ ಹೇಳ್ತಾ ಇದೆ. ಆದರೆ ಅದನ್ನ ಅನುಸರಿಸಿಕೊಂಡು ತತ್ಶಬ್ದ ಹೇಳ್ತಾ ಇಲ್ಲ. ತತ್ಶಬ್ದ ಅದನ್ನ ಪರಾಮರ್ಶೆ ಮಾಡ್ತಾ ಇಲ್ಲ. ಹೊರತು ವಿಧೇಯ ವಾಚಕವಾದದ್ದನ್ನು ಅದು ಅನುಸರಿಸಿಕೊಂಡಿದೆ. ವಿಧೇಯ ವಾಚಕ ಯಾವುದು ಪದ? ಅದು ಪರಮಗತಿ ಅನ್ನುವ ಪದ, ಪರಮಾಗತಿ ಅನ್ನುವ ಪದ. ಆ ವಿಧೇಯ ವಾಚಕ ಪದವನ್ನು ಅನುಸರಿಸಿಕೊಂಡು ತತ್ಶಬ್ದವು ಇಲ್ಲಿ ಪ್ರಸಕ್ತದಲ್ಲಿ ಪ್ರವೃತ್ತವಾಗಿದೆ. ಆದ್ದರಿಂದ ಆ ತತ್ಶಬ್ದಕ್ಕೆ ಸ್ತ್ರೀಲಿಂಗ ಬಂದು ತಾಮ್ ಅಂತ ರೂಪ ಆಯಿತು. ಗತಿ ಅಂತಂದ್ರು ನಾವು ಎಲ್ಲಿ ಯಾರನ್ನ ಹೊಂದಬೇಕು, ಇಲ್ಲಿ ಭಗವಂತನನ್ನೇ ಹೊಂದಬೇಕು ಅಂತ ಆಗಿದ್ರೆ ಅವಾಗ ಪರಮ ಗತಿ ಅಂತ ಆಗಿರೋದು. ಇಲ್ಲಿ ಭಗವಂತ ಇರತಕ್ಕಂಥ ವೈಕುಂಠವನ್ನು ಹೊಂದುವಂತ ಪರಮಾತ್ಮನನ್ನ ಅಲ್ಲಿ ಹಿಂದ್ಗಡೆ ಎಲ್ಲ ಅವ್ಯಕ್ತ ಪುರುಷ ಅಂತಿದೆ, ಅವನನ್ನ ಅಂತ ಹೇಳಬೇಕು. ಆಯ್ತಾ, ಅವನು ಅಂತ ಹೇಳಬೇಕು. ಅವನನ್ನೇ ನಾವು ಪರಮಗತಿ ಅಂತ ಹೇಳ್ತೇವೆ. ಅವನನ್ನ ಅಂತ ಹೇಳಬೇಕಾದ್ರೆ ಯಾರನ್ನ ಹೇಳಬೇಕು? ಭಗವಂತನಲ್ವಾ. ಆ ಭಗವಂತನನ್ನು ಹೇಳುವ ಶಬ್ದ ಪೂರ್ವದಲ್ಲಿ ಯಾವುದು ಬಂದಿದೆ? ಅವ್ಯಕ್ತ ಶಬ್ದ ಬಂದಿದೆ, ಪುರುಷ ಅನ್ನುವ ಶಬ್ದ ಬಂದಿದೆ, ಇವೆಲ್ಲ ಪುಲ್ಲಿಂಗದಲ್ಲಿದೆ. ಹಾಗಾಗಿ ತಮ್ ಆಹುಹು ಅಂತ ಆಗಬೇಕು. ತಾಮ್ ಆಹುಹು ಅಂತ ಹೇಗೆ ಹೇಳಿದ್ರು ಜ್ಞಾನಿಗಳು? ಅವನನ್ನೇ ಹೇಳ್ತಾನೆ. ಅವನಂತ ತತ್ಶಬ್ದ ಪರಮಾತ್ಮನನ್ನ ಇದು ಮಾಡ್ತಾ ಇಲ್ಲಪ್ಪ, ಪರಾಮರ್ಶೆ ಮಾಡ್ತಾ ಇಲ್ಲಪ್ಪ. ಪರಮಗತಿಯನ್ನ ಗತಿ ಶಬ್ದವನ್ನು ಅನುಸರಿಸಿಕೊಂಡು ತತ್ಶಬ್ದ ಪ್ರಯುಕ್ತವಾಗಿದೆ. ಗತಿ ಶಬ್ದ ಸ್ತ್ರೀಲಿಂಗ ಆದ್ದರಿಂದ ಅದಕ್ಕನುಗುಣವಾಗಿ ತಾಮ್ ಮುಕ್ತಲೇ ಆಗಬೇಕು. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಅವ್ಯಕ್ತ ಯಾಕೆ ಅಂತ. ಯಾಕೆ? ಅಲ್ಲ, ಅದು ಒಂದು ಗುಣ ಅಲ್ವಾ? ಅಲ್ಲ, ಭಗವಂತನದ್ದು ಅವ್ಯಕ್ತವಾಗುವಿಕೆ ಅದು ಒಂದು ಗುಣ. ಆಯ್ತಾ, ಆ ದೃಷ್ಟಿಯಿಂದ ಅದನ್ನ ಇಟ್ಕೊಂಡಿದ್ದಾರೆ. ಹೌದು 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 ಹೌದು. ಅರ್ಥ ಆಯ್ತಾ ಇವಾಗ? ಪೂರ್ವ ಪಕ್ಷ ಮತ್ತೆ ಸಿದ್ಧಾಂತ ಎರಡು ಅರ್ಥ ಆಯ್ತಾ? ಪ್ರಶ್ನೆ ಮತ್ತು ಸಮಾಧಾನ. ಅಂದ್ರೆ ಇಲ್ಲಿ ಗತಿ ಅಂತಂದ್ರೆ ವಿಧೇಯ ವಾಚಕವಾದ ಶಬ್ದ ಅದು. ಆಯ್ತಾ, ಸ್ವರೂಪ ಅಂದ್ರೆ ಭಗವಂತ ಅವನೇ ಅಂತಿಮ ಪ್ರಾಪ್ಯ. ಪರಮಗತಿ ಅಂದ್ರೆ ಅಂತಿಮ ಪ್ರಾಪ್ಯ ಅಂತ ಅರ್ಥ. ಆಯ್ತಾ, ಆ ಗತಿ ಶಬ್ದವನ್ನ ಅನುಸರಿಸಿಕೊಂಡು ತತ್ಶಬ್ದ ಪ್ರಯುಕ್ತವಾಗಿದೆ. ಆದ್ರಿಂದ ಅಲ್ಲಿ ತಾಮ್ ಅಂತ ಬಂತು. ಇಲ್ಲದೆ ಹೋದರೆ ಆ ಪುರುಷನನ್ನ ಅಂತ ಹೇಳಬೇಕಾದ್ರೆ ತಮ್ ಅಂತ ಅಲ್ಲಿ ಪುಲ್ಲಿಂಗ ಆಗಬೇಕಾಗಿತ್ತು. ಸ್ತ್ರೀಲಿಂಗ ಯಾಕೆ ಬಂತು ತಾಮ್ ಎಂಬುದಾಗಿ ಅಂತ ಹೇಳಿದ್ರೆ ಗತಿ ಶಬ್ದವನ್ನ ಅನುಸರಿಸಿಕೊಂಡು ಬಂದಿದೆ ಅಂತ ಉತ್ತರ. ಇತಿ ಉಕ್ತ ತಾಮ್ ಆಹುಹು. ಆಹುಹು ಅಂದರೆ ಕ್ರಿಯಾಪದ. ಅದು ಏನು? ಯಾವ ಧಾತು? ಆಹುಹು. ಇದೆಲ್ಲ ಬಂದಿದೆ. ಮಧುಸಿಂಹ ಅವರು, ಸಿಂಹನ ಸೂದನ ಮಧುಸಿಂಹ. ಹಾಗಾಗಿ ಆಹುಹು ಅಂದ್ರೆ ಬ್ರೂನ್ಯ ವ್ಯಕ್ತಾಯಾಮ್ ವಾಚಿ ಧಾತು ಅಲ್ವಾ? ಆಹ ಆಹತು ಆಹುಹು, ಆಥ ಆಹತು ಬ್ರೂತ, ಬ್ರವೀಮಿ ಬ್ರೂವಃ ಬ್ರೂಮಃ. ಹೀಗೆ ಪರಮಾಂ ಗತಿಂ ಯಂ ಪ್ರಾಪ್ಯ. ಪ್ರಾಪ್ಯ ಅಂದ್ರೆ ಹೌದು, ಆಪುಲ್ರ ವ್ಯಾಪ್ತೋ ಧಾತುವಿನ ಲೆಪ್ರತ್ಯಯಾಂತವಾದ ವ್ಯಯ. ಹೇಳಿ, ಏನು ಹೇಳ್ತಿದ್ದಾರೆ? ಅಂತಂದ್ರೆ ಭಗವಂತನಿಗೆ ವಿಶೇಷ ಅಲ್ಲ, ಅವ್ಯಕ್ತನಾದ ಭಗವಂತನು ಅಂತಿಮ ಪ್ರಾಪ್ಯನಾಗಿದ್ದಾನೆ. ಅವನೇ ಕೊನೆಯಲ್ಲಿ ಹೊಂದುವವ. ಎಲ್ಲರೂ ಹೋಗಿ ಕೊನೆ ಭಗವಂತನನ್ನ ಸೇರ್ತಾರೆ ಅಂತ, ಅದಷ್ಟೇ ಅರ್ಥ. ಪರಮಗತಿ ಅಂತ ಹೇಳಿದ್ರೆ ನೀನೇ ಗತಿ ಅಪ್ಪ ನಮಗೆ ಅಂದ್ರೇನು? ಇದನ್ ಬಿಟ್ಟು ಬೇರೆಯವ್ರ ಗತಿ ಇಲ್ಲ ಅಂತ ಅರ್ಥ. ಕೊನೆಗೆ ಎಲ್ಲರೂ ಹೋಗಿ ಭಗವಂತನನ್ನ ಸೇರ್ತಾರೆ ಅಷ್ಟೇ. ಪರಮಗತಿಯನ್ನು ಅಂತಿಮ ಪ್ರಾಪ್ಯ. ನಿವರ್ತಂತೆ. ನಿವರ್ತಂತೆ ಅನ್ನೋದೇನು? ನೀ ಉಪಸರ್ಗದ ವೃತುವರ್ತನೆ ಧಾತುವಿನ ಆತ್ಮನೆಯ ಪದದ ಲಟ್ಲಕಾರದ ಪ್ರಥಮ ಪುರುಷ ಬಹುವಚನದಲ್ಲಿ ನಿವರ್ತಂತೆ ಅಂತ ರೂಪ ಆಗತ್ತೆ. ತತ್
ಧಾಮ. ಇಲ್ಲಿ ಧಾಮ ಅಂತ ಆ ಧಾಮ ಶಬ್ದಕ್ಕೊಂದು ಗಮನಿಸ್ಬೇಕು. ಭಾಷ್ಯದ ವಾಕ್ಯವನ್ನ ನೀವು ಇದ್ರಲ್ಲಿ ಬರ್ಕೊಳ್ಳೋದಿದ್ರೆ ಬರ್ಕೊಂಡ್ಬಿಡ್ಬೋದು ಅಲ್ವಾ. ಹೇಳ ಇನ್ನೊಮ್ಮೆ ಭಾಷ್ಯದ ವಾಕ್ಯ ಇಲ್ಲಿ ಬರ್ಕೊಳ್ತೀರಾ. ತೇಜಸ್ವರೂಪಂಚ ಗೃಹಂ ಪ್ರಾಜ್ಞೈಃ ಧಾಮೇತಿ ಗೀಯತೆ. ಧಾಮ ಶಬ್ದಕ್ಕೆ ಇಷ್ಟ ಅರ್ಥ ಇದೆ. ತೇಜ ಸ್ವರೂಪಂಚ ಗೃಹಂ ಪ್ರಾಜ್ಞೈಃ ಧಾಮೇತಿ ಗೀಯತೆ. ಧಾಮೇತಿ ಗೀಯತೆ. ಇದು ಗೀತಾ ಭಾಷ್ಯದಲ್ಲಿ ಒಂದು ಕೋಶವನ್ನು ಶ್ರೀಮದಾಚಾರ್ಯ ಉಲ್ಲೇಖ ಮಾಡುತ್ತಾರೆ ಹೀಗೆ. ಹಾಗಾಗಿ ಧಾಮ ಶಬ್ದಕ್ಕೆ ತೇಜಸ್ಸು ಅಂತ ಒಂದು ಅರ್ಥ ಇದೆ, ಸ್ವರೂಪ ಅಂತಲೂ ಒಂದು ಅರ್ಥ ಇದೆ, ಗೃಹ ಅಂತಲೂ ಒಂದು ಅರ್ಥ ಇದೆ. ಲೋಕದಲ್ಲಿ ಧಾಮ ಶಬ್ದಕ್ಕೆ ಗೃಹ ಅನ್ನೋದು ಪ್ರಸಿದ್ಧ ಅರ್ಥ. ಆಯ್ತಾ. ತೇಜಸ್ಸು ಅನ್ನೋ ಅರ್ಥದಲ್ಲಿ ನಾವು ಬಳಸೋದಿಲ್ಲ, ಧಾಮ ಶಬ್ದವನ್ನು ಬಳಸೋದಿಲ್ಲ. ಸ್ವರೂಪ ಅನ್ನೋ ಅರ್ಥದಲ್ಲೂ ಬಳಸೋದಿಲ್ಲ ನಾವು. ಸ್ವರೂಪ ಶಬ್ದಕ್ಕೆ ಸ್ವರೂಪ ಅಂತಲೇ ನಾವು ಹೇಳಿಬಿಡ್ತೇವೆ. ಆದ್ರೆ ಇಲ್ಲಿ ಧಾಮ ಅನ್ನೋ ಶಬ್ದವನ್ನು ಬಳಸಿ ಕೊಟ್ಟಿದ್ದಾರೆ. ಯಾಕೆ ಆ ಶಬ್ದ ಬಂತು ಅಂತ. ಸರಿ ಆಯ್ತಾ. ಮುಂದಕ್ಕೆ ಹೋಗೋಣವಾ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ. ಪುರುಷಸ್ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಪುರುಷಃ ಸಹ ಪರಃ ಪಾರ್ಥ ಭಕ್ತ್ಯಾ ಲಭ್ಯಃ ತು ಅನನ್ಯಯಾ. ಯಸ್ಯ ಅಂತಸ್ಥಾನಿ ಭೂತಾನಿ ಯೇನ ಸರ್ವಂ ಇದಂ ತತಂ. ಭಗವಂತನ ಮತ್ತೊಂದು ಅಂಶವನ್ನ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಸ್ಯ ಅಂತಸ್ಥಾನಿ ಭೂತಾನಿ. ಇಲ್ಲೂ ಕೂಡ ಭೂತ ಶಬ್ದಕ್ಕೆ ಚೇತನಾತ್ಮಕವಾದ ಪ್ರಪಂಚ, ಚರಾಚರಾತ್ಮಕವಾದ ಪ್ರಪಂಚವನ್ನ ಇಟ್ಕೊಳ್ಬೇಕು. ಎಲ್ಲ ವಸ್ತುಗಳು ಯಸ್ಯ ಅಂತಸ್ಥಾನಿ, ಯಾರ ಒಳಗಡೆ ಇದ್ದಾವೆಯೋ, ಏನ ಇದಂ ಸರ್ವಂ ತತಂ, ಯಾರಿಂದ ಸಮಗ್ರ ಪ್ರಪಂಚವು ತತ ಅಂದರೆ ವ್ಯಾಪಿಸಲ್ಪಟ್ಟಿದೆಯೋ, ಏನ ಇದಂ ಸರ್ವಂ ವ್ಯಾಪ್ತಂ, ಏನ ಭಗವತ ಇದಂ ಸರ್ವಂ ಜಗತ್ ತತಂ ವ್ಯಾಪ್ತಂ ತತ್ ಸಹ ಪುರುಷಃ ಪರಃ. ಹೇ ಪಾರ್ಥ, ಎಲೆ ಅರ್ಜುನನೇ, ಸಹ ಪುರುಷಃ ಪರಃ, ಅವನು ಭಕ್ತನಾಗಿದ್ದಾನೆ. ಅಷ್ಟೇ ಅಲ್ಲ, ಸಹ ಅನನ್ಯಯ ಭಕ್ತ್ಯ ಲಭ್ಯ. ಅಂಥ ಪರಮ ಪುರುಷನಾಗಿರ್ತಕ್ಕಂಥ ವ್ಯಕ್ತಿ ಅನನ್ಯಯ ಭಕ್ತ್ಯ ಲಭ್ಯ. ಆಯ್ತಾ. ಬೇರೆ ದೇವತೆಗಳಲ್ಲಿ ಮಾಡಿದ ಭಕ್ತಿಯಿಂದ ನಮಗೆ ಸಿಗೋದಿಲ್ಲ ಅವನು. ಆಯ್ತಾ. ಅದು ಅನನ್ಯಯ ಲಭ್ಯ ಭಕ್ತ್ಯ ಅಂತ ಹೇಳಿದ್ರೆ ಸಾಧಾರಣವಾದ ಭಕ್ತಿ ಅಲ್ಲ, ಅಸಾಧಾರಣವಾದ ಭಕ್ತಿ ಬೇಕು. ಅಂಥ ಭಕ್ತಿಗೆ ಮಾತ್ರ ಏತಾದೃಶ ಪುರುಷ ಲಭ್ಯ. ಏತಾದೃಶ ಪುರುಷ ಅಂತ ಹೇಳಿದ್ರೆ ಯಾರ ಒಳಗೆ ಎಲ್ಲ ಭೂತಗಳು ಸೇರಿಕೊಂಡಿದೆಯೋ, ಎಲ್ಲದರ ಒಳಗೆ ತಾನು ಯಾರಿದ್ದಾರೆಯೋ, ಎಲ್ಲದರ ಒಳಗೆ ಎಲ್ಲವೂ ಇವನ ಒಳಗೆ,
ಎಲ್ಲದರ ಒಳಗೆ ಇವ. ಅಂಥ ಪರಮ ಪುರುಷನ ಲಭ್ಯ ನಮಗಾಗಬೇಕು ಅಂತ ಹೇಳಿದ್ರೆ, ಪ್ರಾಪ್ತಿ ಆಗಬೇಕು ಅಂತ ಅನನ್ಯವಾದ ಭಕ್ತಿಯಿಂದ ಮಾತ್ರ ಸಾಧ್ಯ. ಅದನ್ನೇ ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳುವಾಗ, ಭಕ್ತ್ಯೈವ ತುಷ್ಟಿಮಭ್ಯೇತಿ ವಿಷ್ಣುರ್ ನಾಣ್ಯೇನ ಕೇನಚಿತ್ ಭಕ್ತ್ಯಾ ತ್ವನನ್ಯಯಾ ಲಭ್ಯ. ಭಕ್ತಿಯನ್ನ ಬಿಟ್ಟರೆ ಬೇರೆದರಿಂದ ಭಗವಂತ ಯಾವುದರಿಂದಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅನನ್ಯವಾದ ಭಕ್ತಿ ಅಂತ ಹೇಳಿದ್ರೆ ಅಸಾಧಾರಣವಾದ ಭಕ್ತಿ ಬೇಕು ಅಂತ ಅರ್ಥ. ಅದಕ್ಕೆ ಇದಿಷ್ಟು ಮೂಲದ ಅಭಿಪ್ರಾಯ. ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಇತ್ಯತ್ರ. ಹಿಂದೆ ಒಂದು ಶ್ಲೋಕದಲ್ಲಿ ಹೇಳುವಾಗ ಹಾಗೆ ಹೇಳಿದರು. ಭಕ್ತ್ಯಾ ಯುಕ್ತ, ಇದೇ 8ನೇ ಅಧ್ಯಾಯದಲ್ಲಿ ಬಂದ ಭಾಗ ಇದು. ಭಕ್ತ್ಯಾ ಯುಕ್ತ ಯೋಗ ಬಲೇನ ಚೈವ ಇತ್ಯತ್ರ ಸಾಧನಾಂತರೈ ಸಹ ಭಗವತ್ ಪ್ರಾಪ್ತಿ ಸಾಧನತ್ವಂ ಭಕ್ತೇರುಕ್ತಂ. ಹಿಂದೆ ಹೇಳಬೇಕಾದ್ರೆ ಇದೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಏನ್ ಹೇಳಿದ್ರು? ಭಗವಂತನ ಪ್ರಾಪ್ತಿಗೆ ಅನೇಕ ಸಾಧನಗಳಿದೆ ಅಲ್ವಾ? ಆ ಎಲ್ಲ ಸಾಧನಗಳ ಜೊತೆಗೆ ಭಕ್ತಿಯು ಕೂಡ ಭಗವಂತನ ಪ್ರಾಪ್ತಿಗೆ ಒಂದು ಸಾಧನ ಅಂತ ಹೇಳಿದ್ರು ಅಲ್ವಾ? ಎಲ್ರು ಬರ್ರಿ ಅಂತ ಹೇಳಿದ್ರೆ ಎಲ್ರು ಕಾಮನ್ ಆಯ್ತು. 10 ಜನ ವಿದ್ವಾಂಸರಿದ್ರು, ನಾಳೆ ನೀವೆಲ್ಲ ಬರಬೇಕು ಅಂತ ಹೇಳಿದ್ರೆ ಅದು ಎಲ್ರು ಸಮಾನವಾಗಿದ್ದಾರೆ ಅಂತ ಅರ್ಥ. ಆ 10 ಜನ ವಿದ್ವಾಂಸರಲ್ಲಿ ನೀವು ಮಾತ್ರ ಬರ್ರಿ ಅಂದ್ರೆ ಅವರಲ್ಲೂ ವಿಶೇಷ ಇದೆ ಅಂತ ಅರ್ಥ. ಸಾಧನಗಳು ಅನೇಕ ಇದ್ರೂ ಕೂಡ ಆ ಎಲ್ಲ ಸಾಧನಗಳಂತೆ ಭಕ್ತಿಯು ಕೂಡ ಒಂದು ಸಾಧನ ಅಂತ ಹೇಳಿಬಿಟ್ರೆ ಆ ಸಾಧನಗಳಿಗೂ ಭಕ್ತಿಗೂ ಸಮಕಕ್ಷತ್ವ ಬಂದ ಹಾಗಾಯ್ತು. ತಗೋಬೇಡ್ರಪ್ಪ, ಆ ಸಾಧನಗಳಿಗಿಂತಲೂ ಭಕ್ತಿಗೆ ಒಂದು ಕೈ ಮೇಲಿದೆ. ಅದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದ ಕೃಷ್ಣ ಪರಮಾತ್ಮ ಇಲ್ವಾ? ಹಿಂದೆ ಹೇಳಿದ್ದು ನಾವು ಹಾಗೆ. ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಇತ್ಯತ್ರ ಸಾಧನಾಂತರೈ ಸಹ ಭಗವತ್ ಪ್ರಾಪ್ತಿ ಸಾಧನತ್ವಂ ಭಕ್ತೇಹೇ ಉಕ್ತಂ. ಭಕ್ತಿಗೆ ನಾವು ಇತರ ಸಾಧನೆಗಳ ಜೊತೆಗೆ ಅದು ಕೂಡ ಒಂದು ಸಾಧನ ಅಂತ ಹಿಂದೆ ಹೇಳಿದ್ದೇವೆ ನಾವು. ತತ್ರ ಸಾಧನಾಂತರ ಸಾಮ್ಯ ಶಂಕಾ ನಿರಾಸಾಯ. ಹಾಗಾದ್ರೆ ಬೇರೆ ಸಾಧನಗಳಿಗೂ ಭಕ್ತಿ ಎಂಬ ಸಾಧನಕ್ಕೂ ಸಮಾನಾಂತರತ್ವ ಬಂತು, ಏನು ವ್ಯತ್ಯಾಸ ಇಲ್ಲ ಅಂತ ಶಂಕೆ ಬಂದ್ರೆ ಆ ಶಂಕೆಯನ್ನು ನಿರಾಸ ಮಾಡುವುದಕ್ಕೋಸ್ಕರ ಭಕ್ತೇರೇವ ಪರಮ ಸಾಧನತ್ವಂ. ಭಕ್ತಿಗೇನೆ ಪರಮ ಸಾಧನತ್ವ ಉಂಟು. ಉಳಿದ ಸಾಧನಗಳೇ ಇಲ್ಲದೆ ಹೋದ್ರು ಭಕ್ತಿ ಒಂದಿದ್ರೆ ಪಡ್ಕೊಂಡ್ಬಿಡ್ತಾರೆ. ಭಕ್ತಿ ಒಂದಿಲ್ಲದೆ ಉಳಿದ ಸಾಧನಗಳೆಲ್ಲವೂ ಇದ್ರೂ ಕೂಡ ನಮಗೆ ಭಗವಂತನ ಪ್ರಾಪ್ತಿ ಆಗೋದಿಲ್ಲ. ಅದರಿಂದ ಭಕ್ತಿ ಎಂಬುದು ಬೇಕೇ ಬೇಕು ಅಂತ ಆ ಪರಮ ಸಾಧನತ್ವವನ್ನ ಇಲ್ಲಿ ಈ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ ಪುರುಷ ಎಂಬುದಾಗಿ. ಇಷ್ಟು ಪೀಠಿಕೆ ಅರ್ಥ ಆಯ್ತಾ? ಭೂತಾನಿ ಯಸ್ಯ ಅಂತಸ್ಥಾನಿ ಆಯ್ತಾ, ಅನ್ವಯ ಮಾಡಿ ಕೊಡ್ತಾ ಇದ್ದಾರೆ ಇವಾಗ. ಸರ್ವಂ ಇದಂ ಜಗತ್ ಏನ ತತಂ ನಾಮ ವ್ಯಾಪ್ತಂ ಸಹ ಪರಮಃ ಪುರುಷಃ ಭಗವಾನ್ ಅನನ್ಯಯ, ಅಂದ್ರೆ ಅನ್ಯ ಅಸಾಧಾರಣೆಯ ತು ಭಕ್ತ್ಯ. ಆದರೆ ಅದರ ಅಭಿಪ್ರಾಯ ಇಷ್ಟೇ, ಅನನ್ಯಯ ಅಂತ ಹೇಳಿದ್ರೆ ಇನ್ನಾರನ್ನು ಕುರಿತು ಕೂಡ ಭಕ್ತಿ ಇರಬಾರ್ದು. ಆಯ್ತಾ? ಕೇವಲ ಅನನ್ಯವಾದ ಭಕ್ತಿ, ಭಗವಂತನಲ್ಲಿ ಮಾತ್ರ ನಮ್ಮಲ್ಲಿ ಭಕ್ತಿ ಇದ್ರೆ ಆಗ ಅಂತ ಭಕ್ತಿಗೆ ಭಗವಂತ ತಾನು ಲಭ್ಯ ನಾಮ ಪ್ರಾಪ್ಯ ಇತ್ಯರ್ಥ. ಆಯ್ತಾ? ಇಲ್ಲಿ ಪರಮಯ ಭಕ್ತಿಯ ಅಂತ ಏನು ಹೇಳಲಿಲ್ಲ. ಆಯ್ತಾ? ಪರಮಯ ಇತ್ಯನುಕ್ತಾವಪಿ ಪುನರ್ವಚನ ಬಲಾದೇವ ಪರಮತ್ವ ಲಾಭ ಇತಿ ಭಾವ ಅಲ್ವಾ? ಅನನ್ಯಯ ಭಕ್ತ್ಯ ಅಂತ ಹೇಳಿದ್ದರಿಂದ ನಮಗೇನು ಹೇಳಿದಾಗಾಯ್ತು? ಇಲ್ಲಿ ಉತ್ತಮವಾದ ಭಕ್ತಿಯಿಂದ ಮಾತ್ರ ಭಗವಂತ ಲಭ್ಯ ಅಂತ ಹೇಳಿದಾಗಾಯ್ತು. ಇಲ್ಲಿ ಭಕ್ತಿ ಶಬ್ದಕ್ಕೆ ಪರಮಯ ಅಂತ ನಾವೇನು ವಿಶೇಷಣ ಕೊಡ್ಲಿಲ್ಲ, ಉತ್ತಮವಾದ ಭಕ್ತಿ ಅಂತ ಅಲ್ವಾ? ವಿಶೇಷಣವನ್ನ ಕೊಡದೇ ಹೋದರೂ ಕೂಡ ಭಗವತ್ ಪ್ರಾಪ್ತಿ ಸಾಧನತ್ವವನ್ನ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಅಲ್ವಾ? ಹಿಂದೆ ಇದರ ಜೊತೆಗೆ ಭಕ್ತಿಯೂ ಕೂಡ ಒಂದು ಸಾಧನ ಅಂತ ಹೇಳಿದ ಮೇಲೆ ಇಲ್ಲಿ ಮತ್ತೆ ಭಕ್ತಿಗಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಉಳಿದೆಲ್ಲ ಸಾಧನಗಳಿಗಿಂತ ಇದು ಭಕ್ತಿ ಎಂಬುದು ಉತ್ತಮ ಅಂತ ಸಿದ್ಧ ಆಯಿತು. ಅರ್ಥ ಆಯ್ತಾ? ಹಿಂದೆ ನಾವು ಹೇಳಿದ್ದೇವೆ. ಆಯ್ತಾ? ಭಕ್ತಿಯು ಕೂಡ ಒಂದು ಸಾಧನ ಅಂತ ಹಿಂದೆ ಹೇಳಿದ್ದೇವೆ. ಪುನರ್ವಚನ ಬಲಾತ್ ಮತ್ತೊಮ್ಮೆ ಅದನ್ನು ಹೇಳುವುದರ ಮೂಲಕ ಪರಮತ್ವ ಲಾಭ ಕಸ್ಯ ಭಕ್ತೇ, ಭಕ್ತಿಯು ಅದಕ್ಕೆ ಪರಮತ್ವವನ್ನು ನಾವು ಪಡ್ಕೊಂಡ ಹಾಗಾಗತ್ತೆ. ಆಯ್ತಾ? ಇದೊಂದು ಸೂತ್ರವೂ ಹಾಗೇ ಇದೆ. ಆಯ್ತಾ? ಉಕ್ತಂ ಹಿ ಪರೇಣ ಚ ಶಬ್ದಸ್ಯ ತಾದ್ವಿತ್ಯಂ ಭೂಯಸ್ತ್ವಾತ್ವನುಬಂಧ ಓಂ ಅಂತ ಒಂದು ಸೂತ್ರ ಇದು. ಆಯ್ತಾ? ಆ ಸೂತ್ರ ಏನ್ ಹೇಳ್ತಾ ಇದೆ? ಭಗವದ್ಗೀತೆಯು 3ನೇ ಪಾದದಲ್ಲಿ ಬರೋದು ಅಲ್ವಾ?
ಹಾಗಾಗಿ 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಸೂತ್ರ, ಭಗವತ್ ದರ್ಶನಕ್ಕೆ ಭಕ್ತಿ ಎಂಬುದು ಪರಮ ಮುಖ್ಯ ಕಾರಣ ಅಲ್ಲ ಅಂತ ಕೆಲವರು ಹೇಳೋದುಂಟು, ಅನೇಕರು ಹೇಳುತ್ತಾರೆ. ಹಾಗಲ್ಲ, ಆಯ್ತಾ. ಶಬ್ದಸ್ಯ ತಾದ್ವಿದ್ಯಂ, ಆಯ್ತಾ. ಭಕ್ತಿಯೇ ಭಗವಂತನ ದರ್ಶನಕ್ಕೆ ಕಾರಣ, ಆಯ್ತಾ. ಸುಮ್ನೆ ಕಾರಣ ಅಂತ ಹೇಳಿ ಸುಮ್ನೆ ಔಪಚಾರಿಕ ಅಂತ ಅಷ್ಟೇ ಹೇಳಿಬಿಡ್ತಾರೆ. ಹಾಗಲ್ಲ, ಆಯ್ತಾ. ಅದಕ್ಕೇನು ಉತ್ತರ? ಭೂಯಸ್ವಾತ್ತು ಅನುಬಂಧ ಅಂತ ಉತ್ತರವನ್ನು ಕೊಟ್ಟರು. ಪ್ರಶ್ನೆ ಉತ್ತರ ಎರಡೂ ಕೂಡ ಸೂತ್ರದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಭಗವಂತನ ದರ್ಶನಕ್ಕೆ ಅನೇಕ ಕಾರಣಗಳಿದ್ದರೂ ಕೂಡ ಆ ಎಲ್ಲ ಕಾರಣಗಳಲ್ಲಿ ಭಕ್ತಿಯು ಪ್ರಧಾನವಾದ ಕಾರಣ ಅಂತ ಆ ಭಕ್ತಿಗೆ ಪ್ರಾಧಾನ್ಯವನ್ನ ಆ ಸೂತ್ರದಲ್ಲಿ ವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಅದೇ ಅಭಿಪ್ರಾಯವನ್ನು ನಾವಿಲ್ಲಿಯೂ ಕೂಡ ಕಾಣ್ತಾ ಇದ್ದೇವೆ. ಹಿಂದೆ ಭಗವತ್ ಪ್ರಾಪ್ತಿಗೆ ಅನೇಕ ಸಾಧನಗಳನ್ನ ಕೃಷ್ಣ ಪರಮಾತ್ಮ ಉಲ್ಲೇಖ ಮಾಡಿ ಆ ಎಲ್ಲ ಸಾಧನಗಳ ಮಧ್ಯದಲ್ಲಿ ಭಕ್ತಿಯನ್ನು ಸೇರಿಸಿಬಿಟ್ಟಿದ್ದ, ಆಯ್ತಾ. ಆದರೆ ಮತ್ತೆ ಭಕ್ತಿಗೆ ಪಾರಮ್ಯವನ್ನ, ಸಾಧನತ್ವವನ್ನು ಹೇಳೋದ್ರ ಮೂಲಕ ಉಳಿದ ಸಾಧನಗಳಿಗಿಂತ ಭಕ್ತಿ ಅದು ಪ್ರಧಾನ ಸಾಧನ ಅಂತ ತಿಳಿಸ್ಕೊಡ್ತಾ ಇದ್ದಾನೆ. ಇದು ಹೇಗೆ ಗೊತ್ತಾಯ್ತು ನಿಮಗೆ ಅಂದ್ರೆ ಸೂತ್ರವೇ ಹೇಳ್ತಾ ಇದೆ ನೋಡ್ರಿ. ವ್ಯಾಸರಿಂದ ರಚಿತವಾದ ಸೂತ್ರವೇ ಹಾಗೆ ಹೇಳ್ತಾ ಇದೆ. ಇತರರು ಹೇಳ್ತಾರೆ ಭಕ್ತಿ ಪ್ರಧಾನವಾದ ಕಾರಣ ಅಲ್ಲ, ಕಾರಣ ಅಂತ ಹೇಳಿ ಸುಮ್ಮನೆ ಔಪಚಾರಿಕ ಅದು ಅಂತ ಹೇಳ್ತಾರೆ, ಆಯ್ತಾ. ಹಾಗೆ ಎಲ್ರು ಮದುವೆಗೆ ಬಂದ್ಬಿಡ್ರಪ್ಪ ಅಂತ ಕರೀತಾರೆ, ಬರಲೇಬೇಕು ಅಂತೇಳಿ ಸುಮ್ಮನೆ ಎದುರಿಗೆ ಸಿಕ್ಕಾಗಟ್ಟೆ ಔಪಚಾರಿಕವಾಗಿ ಕರೆದದ್ದಟ್ಟೆ, ಅದು ಸಾಮಾನ್ಯ ಅಂತ ಅರ್ಥ. ಹಾಗೆ ಭಕ್ತಿಯು ಮೋಕ್ಷಕ್ಕೆ ಸಾಧನ, ಭಗವತ್ ಪ್ರಾಪ್ತಿಗೆ ಸುಮ್ಮನೆ ಔಪಚಾರಿಕ ಪ್ರಯೋಗ, ಅದು ಪ್ರಧಾನ ಸಾಧನ ಅಲ್ಲ ಅಂತ ಪೂರ್ವ ಪಕ್ಷಕಾರರು ಆಕ್ಷೇಪ ಮಾಡಿದರೆ ಅದಕ್ಕುತ್ತರ ಇಲ್ಲಿ ಕೊಟ್ಟದ್ದು ಸೂತ್ರವೇ ಅದನ್ನ ಹೇಳ್ತಾ ಇದೆ. ಭಕ್ತಿಯೇ ಪ್ರಧಾನವಾದ ಕಾರಣ ಅಂತ ಇದಕ್ಕೆ ಉಪೋದ್ಬಲಕವಾಗಿ ಸೂತ್ರವನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಅಂತ ರಾಯರು ಬಹಳ ಸ್ವಾರಸ್ಯವನ್ನು ಇಲ್ಲಿ ಎತ್ತಿ ಹಿಡಿತಾ ಇದ್ದಾರೆ. ವಾಸ್ತವ ನಾವು ಇಲ್ಲಿ ಗಮನಿಸಬೇಕಾದ ಅಂಶ, ರಾಯರ ಮಾತಿನಲ್ಲಿ ಪರಮಯ ಅನ್ನುವ ವಿಶೇಷಣವನ್ನ ಕೊಡ್ಲಿಲ್ಲ. ಆದರೂ ನಮಗೆ ಭಕ್ತಿ ಎಂಬುದು ಪ್ರಧಾನ ಸಾಧನ ಅಂತ ಹೇಗೆ ಗೊತ್ತಾಯ್ತು? ಹಿಂದೆ ಸಾಧನಗಳ ಪಟ್ಟಿಯಲ್ಲಿ ಉಳಿದ ಪಟ್ಟಿಗಳ ಜೊತೆಗೆ ಉಳಿದ ಸಾಧನಗಳ ಜೊತೆ ಭಕ್ತಿಯನ್ನ ಸೇರಿಸಿದ್ದಾನೆ. ಆದರೂ ಮತ್ತೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೋಡಪ್ಪ, ಇಷ್ಟು ಜನರನ್ನ ಕರೆದು, ಆಯ್ತಾ, ಒಬ್ಬನನ್ನ ಮಾತ್ರ ಕರೆದು ಹನುಮಂತನ ಮಾಡ್ಲಿಲ್ವಾ ರಾಮಚಂದ್ರ? ಎಲ್ಲ ಕಪಿಗಳ ಆಯ್ತು ಹೋಗ್ ಬರ್ರಿ ಅಂತ ಹೇಳಿ ಹನುಮಂತನನ್ನ ಪ್ರತ್ಯೇಕವಾಗಿ ಕರೆದು ಅವನು ಒಂದಿಟ್ಟು ಹೇಳಿ ಕಳಿಸ್ಲಿಲ್ವಾ? ಅವನಲ್ಲಿ ವಿಶೇಷತೆ ಉಂಟು ಅರ್ಥ. ಹಾಗೆ ಹಿಂದೆ ಭಗವತ್ ಪ್ರಾಪ್ತಿಗೆ ಸಾಧನಗಳನ್ನೆಲ್ಲ ಹೇಳಿ ಭಕ್ತಿಯ ಜೊತೆಗೆ ಹೇಳಿ ಮತ್ತೆ ಈಗ ಭಕ್ತಿಯನ್ನ ಪರಮ ಸಾಧನ ಅಂತ ಹೇಳ್ತಾ ಇರೋದ್ರ ಮೂಲಕ ಪರಮಯ ಅಂತ ಪರಮ ಶಬ್ದವನ್ನು ವಿಶೇಷಣವಾಗಿ ಕೊಡಬೇಕಾಗಿಲ್ಲ, ಪ್ರತ್ಯೇಕವಾಗಿ ಹೇಳಿದ್ರಿಂದಲೇ ಅದು ಗೊತ್ತಾಗುತ್ತೆ. ಭಕ್ತಿ ಎಂಬುದು ಪರಮ ಮುಖ್ಯ ಸಾಧನ ಎಂಬುದಾಗಿ ಸ್ಪಷ್ಟ ಆಗುತ್ತೆ. ಸರಿನಾ? ಇಷ್ಟಂಶ ಈ ಶ್ಲೋಕದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಸರಿನಾ? ಇಲ್ಲಿ ನಾವು ನಿಲ್ಸ್ಕೊಂಡಿರೋಣ. ಎಷ್ಟು ಟೈಮ್ ಆಯ್ತಲ್ಲ? 11:30. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ. ಇದನ್ನ ಪಾಠ ಮುಗಿದಿದೆ, ಮತ್ತೆ ಮುಂದಿನ ಪಾಠದಲ್ಲಿ ಎಲ್ಲರೂ ಕೂಡ ಸೇರುತ್ತಾರೆ. ಗುರುಗಳಿಗೆ ಅನಂತ ನಮಸ್ಕಾರಗಳು. ಸಂತೋಷ. ಸ್ವಾಮಿ ಪಾಠ ಇರುತ್ತೆ, ಈಗ ಏನು ಹೋಗ್ತೀವಿ. ಆಯ್ತು ಒಳ್ಳೆ 20ನೇ ತಾರೀಕು ಆಚಾರ್ಯ ಒಂಚೂರು ಹರೇ ನಮಃ. ನಮಸ್ಕಾರ. ಹರೇ ನಮಃ ಆಚಾರ್ಯ. ಕೇಳಿಸ್ತೀರಾ? 20ನೇ ತಾರೀಕು ಹಾ ಆಚಾರ್ಯ ಹೇಳ್ಬೇಕು ಭಾವ. ಆಚಾರ್ಯ ಏನು 20ನೇ ತಾರೀಕು ಆಚಾರ್ಯ ಹೇಳ್ಬೇಕು. ಏನ್ ಗೊತ್ತಾಗ್ತಿಲ್ಲ, ಆಚಾರ್ಯ ಇದಾರೆ ಹೇಳು. 20ನೇ ತಾರೀಕು ಆಚಾರ್ಯರು ದಯಮಾಡಿ ಬರ್ಬೇಕು ಅಂತ ಹೇಳ್ಬೇಕು ಭಾವ, ಅಮ್ಮನ ಕಾರ್ಯಕ್ರಮಕ್ಕೆ. ಆಮೇಲೆ ಫೋನ್ ಮಾಡ್ಬೇಕು. ಹಾಗೆ ಭಾವ. ಜಯಂತ್ ಅವ್ರ ನಿಮ್ ಮಾತು ಕೇಳಿಸ್ತಾ ಇದೆಯಾ?